ಹುಡ್ಕೊಂಡು ಹೋಗ್ತಾರೆ. ಎಲ್ಲಾ ರೀತಿಯಾದ ಸಾಧಕರನ್ನ ಅವರು ಸಹ ಎಲ್ಲಾ ರಮಣ ಮಹರ್ಷಿಗಳ ಹತ್ರನೂ ಬರ್ತಾರೆ. ಅವರ ಯಾರ್ಯಾರ ಗುರುಗಳನ್ನೆಲ್ಲ ಹುಡ್ಕೊಂಡು ಹೋಗ್ತಾರಲ್ಲ ಅಲ್ಲೆಲ್ಲ ವಿಪರೀತವಾದ ಸಾಧನೆಗಳನ್ನ ಮಾಡಿರೋ ಅಂತವ್ರು. ಅಲ್ಲಿ ಕೆಲವು ಮಹಾತ್ಮರಿಗೆ ಬಹಳ ಸಿದ್ಧಿಗಳು. ಅವ್ರು ಬರೀ ಏನಾರು ಹಿಂಗೆ ಕೈ ಮುಟ್ಟಿ ಏನಾರು ಕೊಟ್ರೆ ಅಲ್ಲಿ ನಿಮಗೆ ಮಲ್ಗೆ ಹೂವಿನ ಘಮ ಬೇಕಾ ಬರುತ್ತೆ, ಗುಲಾಬಿ ಹೂವಿನ ಘಮ ಬೇಕಾ ಬರುತ್ತೆ. ಒಬ್ರೇ 2 ದೇಹವನ್ನ ಧಾರಣೆ ಮಾಡುವಂತದ್ದು ಆ ರೀತಿ ಸಾಮರ್ಥ್ಯ ಇರುವಂತಹ ಯೋಗಿಗಳಿರ್ತಾರೆ. ಅವ್ರ ಯೋಗಿ ಆತ್ಮಕತೆ ಓದ್ಬೇಕಾದ್ರಲ್ಲೆಲ್ಲ ಬರ್ತಾರೆ ಈ ರೀತಿ ಎಲ್ಲ. ಮತ್ತೆ ಸ್ವಾಮಿ ರಾಮ ಈ ರೀತಿ ಯೋಗದಲ್ಲಿ ಏನಿದೆಯಲ್ಲ ಅಲ್ಲೆಲ್ಲ ಬಹಳ ಸಾಮರ್ಥ್ಯವನ್ನ ಉಂಟು ಮಾಡುವಂತ ಸಾಧನೆಗಳು ಮತ್ತೆಲ್ಲ ಪವಾಡಗಳು ಅಲ್ಲೆಲ್ಲವೂ ಇದೆ. ಈ ಯೇಸು ಕ್ರಿಸ್ತನ ಉಪಾಸನೆಯನ್ನ ಮಾಡುವಂತ ಅದ್ರಲ್ಲೇ ಬರ್ತಾರ ಒಬ್ರು. ಅವರು ಯೇಸು ಕ್ರಿಸ್ತನ ಒಬ್ರು ಮಹಿಳೆ. ಅವ್ರು ಯೇಸು ಕ್ರಿಸ್ತನ ಉಪಾಸನೆಯನ್ನ ಮಾಡಿ 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 ಕರೆಕ್ಟ್ ಆಗಿ ಅವ್ರದ್ದು ಏನು ಡಿಸೆಂಬರ್ 25 ಬರುತ್ತಲ್ಲ, ಅವರು ದೇಹ ಬಿಟ್ಟಿರೋ ದಿನ, ಅದು ಡಿಸೆಂಬರ್ 25 ಹುಟ್ಟಿರೋ ದಿನ ಮಾರ್ಚ್ ಅಲ್ಲಿ. ಆಗ ಕರೆಕ್ಟ್ ಆಗಿ ಇವ್ರಿಗುನು ಸಹ ಆ ಶಿಲಿಬೆಯಲ್ಲಿ ಏನೇನು ಶಿಲಿಬೆ ಹಾಗೆ ಇವ್ರಿಗೆ ಮಳೆ ಹೊಡೆದಿರ್ತಾರಲ್ಲ ಯೇಸು ಕ್ರಿಸ್ತನಿಗೆ, ಅದೇ ರೀತಿ ಇವ್ರ ದೇಹದಲ್ಲೆಲ್ಲ ಆಗತ್ತೆ. ಆ ಮಹಿಳೆ ಅವ್ರದ್ದು ಯೇಸು ಕ್ರಿಸ್ತಂದನ್ನ ಅಷ್ಟು ಉಪಾಸನೆಯನ್ನ ಮಾಡಿ ಮಾಡಿ ಕರೆಕ್ಟ್ ಆಗಿ ಅದೇ ದಿನ ಅವ್ರು ಬಹಳ ಮೌನವಾಗಿರ್ತಾರೆ. ಒಂದೇ ಒಂದು ಗುಡಿಸಲಲ್ಲ ಹಾಕೊಂಡು ಇಡೀ ತೋಟದ ಮಧ್ಯದಲ್ಲಿ ಇರ್ತಾರೆ. ಯಾರ ಜನಸಂಪರ್ಕ ಅವ್ರದ್ ಹತ್ರ ಯಾರು ಹೋಗೋದಿಕ್ಕಾಗಲ್ಲ. ಒಬ್ರೇ ಉಪಾಸನೆಯನ್ನ ಮಾಡಿ ಬಹಳ ಮೌನವಾಗಿರ್ತಾರೆ. ಯಾವಾಗ ಯೇಸು ಕ್ರಿಸ್ತನಿಗೆ ಮಳೆ ಹೊಡೆದಿರೋ ದಿನ ಬರುತ್ತಲ್ಲ ಅದೇ ದಿನ ಇವ್ರಿಗುವೆ ಅಲ್ಲೆಲ್ಲೆಲ್ಲೇ ಯೇಸು ಕ್ರಿಸ್ತನ ಮಳೆ ಹೊಡೆದಿದ್ರೆ ಇವ್ರಿಗೆ ಅಲ್ಲೆಲ್ಲಾ ರಕ್ತ ಬರುತ್ತೆ. ಆ 15 ದಿನ ಸೇಮ್ ಯೇಸು ಕ್ರಿಸ್ತ ಹೇಗೆ ಮಾಡ್ದ ಹಾಗೆ ಅವ್ರಿಗೆ ಒಂದ್ ಬಿಳಿ ಬಟ್ಟೆ ಹಾಕಿರ್ತಾರೆ. ಇವ್ರು ಅದ್ರ ಮೇಲ್ ಮಲಗಿರ್ತಾರೆ. ಯಾರನ್ನ ಒಳಗಡೆ ಬಿಡೋದಿಲ್ಲ. ನಂತರ ತಾನೇ ಇನ್ನು 15 ದಿನ ಆಗ್ತಾ ಆಗ್ತಾ ತಾನೇ ಅದೆಲ್ಲ ಇದಾಗ್ತಾ ಹೋಗುತ್ತೆ. ಅದೆಲ್ಲ ತಾನೇ ವಾಸಿ ಆಗುತ್ತೆ. ಆ ರೀತಿ ಆ ಮಹಿಳೆ ಇರ್ತಾರೆ. ಆ ರೀತಿ ಯಾವ ಸಂಪ್ರದಾಯದವ್ರು ಇರ್ತೀವಿ ನಾವು ಆ ರೀತಿಯಾದ ಉಪಾಸನೆಯನ್ನ ಮಾಡೋದ್ರಿಂದ ನಮ್ಗೆ ಅದೇ ರೀತಿಯಾದ ನಮಗೆ ಸಾಧನೆಗಳು ನಮ್ಮ ಒಳಗಡೆ ಆ ಪವಾಡಗಳು ಅದ್ಭುತಗಳೆಲ್ಲ ಕಾಣಿಸಕ್ ಪ್ರಾರಂಭ ಆಗುತ್ತೆ. ನಾನು ವಿಷ್ಣುವಿಂದಾಗಿದ್ರೆ ವಿಷ್ಣುವಿಂದು, ಮೀರಾಬಾಯಿ ಅವರಿಗೆಲ್ಲ ಶಿವಂದು ಕಾಣಿಸಲ್ಲ, ಅವರಿಗೆ ಕೃಷ್ಣನೇ ಅವರಿಗೆ. ಹಾಗಾಗಿ ಅವರಿಗೆ ಬರೀ ಕೊಳಲಿನ ನಾದ, ಕೃಷ್ಣ ಬಂದಿರೋ ಹಾಗೆ, ಗೋಪಿಕೆಯರು ಅವ್ರಿಗೆ ಅದೇ ರೀತಿಯಾದ. ಅಕ್ಕ ಮಹಾದೇವಿಯವರು ಚನ್ನಮಲ್ಲಿಕಾರ್ಜುನ, ಅವರಿಗೆ ಶಿವನ ರೀತಿ, ಅವರಿಗೆ ಕೇಳಿಸುವ ಅವರದೇ ರೀತಿ. ಹಾಗಾಗಿ ನಾವು ಯಾವ ರೀತಿಯಾದ ಮನೋಧರ್ಮದವ್ರು ಇರ್ತೀವಿ ನಮಗೆ ಒಳಗೆ ಅಂತರಂಗದಲ್ಲಿ ಅದೇ ರೀತಿಯಾದ ನಮಗೆಲ್ಲಾ ದರ್ಶನಗಳು ಪ್ರಾರಂಭ ಆಗತ್ತೆ. ಹಾಗಾಗಿ ಅವ್ರು ಇಲ್ಲಿ ಏನ್ ಹೇಳ್ತಿದ್ದಾರೆ, ಆ ದರ್ಶನಗಳೆಲ್ಲವೂ ಹೌದು ಒಂದು ರೀತಿಯಾಗಿ ಹೌದು, ಅವೆಲ್ಲವೂ ಸಹಾಯ ಆಗತ್ತೆ. ಅದು ಭಕ್ತಿ ಮಾರ್ಗದಲ್ಲಿ ಅವರೆಲ್ಲ ಹೇಳ್ತಾರೆ. ಆ ರೀತಿ ನಾದ, ಬಿಂದು, ಕಲೆ ಈ ರೀತಿ ಎಲ್ಲ ಅವರಿಗೆ ಮೊದಲು ನಾದದ ಕೇಳತ್ತೆ, ಆಮೇಲೆ ಬಿಂದು ಕೇಳತ್ತೆ, ಆಮೇಲೆ ಕಲಾ ದರ್ಶನ, ಆ ತ್ರಾಟಕ ಯೋಗ, ಶಿವಯೋಗ ಅವೆಲ್ಲವನ್ನು ಮಾಡೋರಿಗೆ ಮೊದಲು ಪ್ರಾರಂಭದಲ್ಲಿ ಸಾಧಕನಿಗೆ ಅವೆಲ್ಲ ಇದು ತೋರ್ಸುತ್ತೆ. ನಾನು ಸರಿಯಾದ ಮಾರ್ಗದಲ್ಲಿ ಹೋಗ್ತಿದ್ದೀನಿ. ನಾನು ಅವರಿಗೆ ಮೊದಲನೇದೇ ಕೇಳಿದ ತಕ್ಷಣ ನಾನು ಮಾರ್ಗ ಸರಿ ಇದೆ. ಅವೆಲ್ಲವೂ ಮಾರ್ಗಸೂಚಿಗಳು. ಏನೇನ್ ಅದ್ಭುತವಾದ ಪವಾಡಗಳು ದರ್ಶನಗಳೆಲ್ಲ ಅವರಿಗೆ ಅಂತರಂಗದಲ್ಲಿ ಆಗತ್ತಲ್ಲ ಅವೆಲ್ಲ ಅವೆಲ್ಲ ಮಾರ್ಗಸೂಚಿಗಳು. ಆದ್ರೆ ಅಲ್ಲೇ ನಿಲ್ಬಾರ್ದು. ಅವರ ಲಕ್ಷ್ಯ ಎಲ್ಲ ಈಗ ನಾನು ಬೆಂಗಳೂರಿಗೆ ಹೋಗ್ಬೇಕಾಗಿದೆ, ಇಲ್ಲೆಲ್ಲಾ ಬೇರೆ ಬೇರೆ ಮಂಡ್ಯ ಅವು ಇವು ಎಲ್ಲ ಅವು ಫಲಕಗಳನ್ನ ಹಾಕೊಂಡು ಹೋಗಿರ್ತಾರೆ. ನಮಗ ಅವಾಗ ಇನ್ನೇನ್ ಇಷ್ಟು ದೂರದಲ್ಲಿ ಇದೆ ಅಂತ ಫಲಕಗಳು ತೋರ್ಸುತ್ತಾದ್ರೆ ಅಲ್ಲೇ ಇಳಿಬಾರ್ದು. ನಾವ್ ಅಲ್ಲೇ ಯಾವ್ದೋ ಆಕರ್ಷಣೆಗೊಳಗಾಗಿ ಅಲ್ಲೇ ಇಳಿದ್ರೆ ನಾವು ಆ ಕೊನೆ ಗುರಿಯನ್ನ ಮುಟ್ಟೋದಿಲ್ಲ. ಹಾಗಾಗಿ ಆ ಎಲ್ಲಾ ಸಾಧನೆಗಳು ಅಂತರಂಗದಲ್ಲಿ ಮನಸ್ಸು ಬಹಳ ಸಾಮರ್ಥ್ಯ ಇರೋದ್ರಿಂದ ಅಲ್ಲಿ ವಿಪರೀತವಾಗಿ ಉಳ್ಳ ಬ್ರಹ್ಮವ ಇಲ್ಲೆನಿಸುವುದು, ಆ ಬ್ರಹ್ಮ ವಸ್ತುವನ್ನೇ ಇಲ್ಲ ಅನ್ನೋಷ್ಟು ಅದು ಮಾಯೆ ಇದೆ. ಹಾಗಾಗಿ ತುಂಬಾ ಎಚ್ಚರಿಕೆಯಾಗಿರ್ಬೇಕು. ಬ್ರಹ್ಮಜ್ಞಾನವನ್ನ ಪಡೆಯುವ ಸಾಧಕ ಬಹಳವಾಗಿ ಬಹಳ ಚೆನ್ನಾಗಿ ವಿವೇಕ ಬಹಳ ಜಾಗೃತ ಇರ್ಬೇಕು. ಸ್ವಲ್ಪ ಏನಾದ್ರೂ ವಿವೇಕ ಸ್ವಲ್ಪ ಮರೆಯಾಯ್ತು ಮಾಯೆ ಬಂದ್ಬಿಡತ್ತೆ. ಮಾಯೆ ಬಂತು ಆತ್ಮಜ್ಞಾನ ಆಗೋದಿಲ್ಲ. ಎಷ್ಟೋ ಮಹಾತ್ಮರು ಕೊನೆಯವರೆಗೂ ಹೋಗಿ ಕೆಳಗಡೆ ಬಂದಿರೋದು ನಾನಿಂದನೆ, ಈ ಮಾಯೆಯಿಂದನೆ. ಅಲ್ಲಿ ನಾನು ಅನ್ನೋದು ಕೊನೆವರೆಗೂ ಬ್ರಹ್ಮ ವಸ್ತು ಅನ್ನೋರ್ಗು ಆ ಬುದ್ಧಿ ಇದೆಯಲ್ಲ ಬಹಳ ಚುರುಕಿದ್ರೆ ಅದು ಇದೇ ಬ್ರಹ್ಮ ವಸ್ತು ಅನ್ನೋಷ್ಟು ತೋರಿಸ್ಬಿಡತ್ತೆ. ಹಾಗಾಗಿ ಗುರುಗಳು ಬಹಳ ಅವಶ್ಯಕ. ಯಾರ ಆತ್ಮಜ್ಞಾನವನ್ನ ಅನುಭವಿಸಿರುವ ಗುರುಗಳು ಮತ್ತೆ ನನಗೂನು ಸಹ ಈ ಪವಾಡಗಳು ಇವುಗಳೆಲ್ಲ ಬೇಡ ಅನ್ನುವುದಿರ್ಬೇಕು. ನಾನು ಏನೋ ಸಾಧನೆ ಮಾಡಿದ್ರೆ ಸುಮ್ನೆ ಅವೆಲ್ಲ ಬೇಡ ಅನ್ನೋದು ಹೆಂಗೆ ಈ ನರಿ ದ್ರಾಕ್ಷಿ ತನಗ್ ಸಿಕ್ಕಿಲ್ಲ ಅದಕ್ಕೆ ಅದು ಉಳಿ ಅನ್ನತ್ತಲ್ಲ, ಆ ರೀತಿ ಅಲ್ಲ. ನನಗದು ಬಂದು ನಾನು ಅದು ಬೇಡ ಅನ್ಬೇಕು. ಅವನು ದೊಡ್ಡ ಸಾಧಕ. ಅದೇ ಹಠಯೋಗ ಇವರೆಲ್ಲ ನಮ್ಮ ಅಪ್ಪವ್ರು ಅದನ್ನ ಹೇಳ್ತಿದ್ರು. ಈಗ ಏನು ಬೆಳಗ್ಗೆ ಎದ್ದು ಕ್ರಮಬದ್ಧವಾಗಿ 4 ಗಂಟೆಗೆ ಎದ್ದೇಳ್ತಾರೆ, ಪೇಪರ್ ಹಾಕೋರು ಎದ್ದೇಳ್ತಾರೆ, ಹಾಲ್ ಹಾಕೋರು ಹೋಗ್ತಾರೆ, ಬೆಳಗ್ಗೆ ಡ್ಯೂಟಿ ಅವ್ರು ಹೋಗ್ತಾರೆ, ಎಲ್ಲರೂ ಹೋಗ್ತಾರೆ.
ಹಾಗಂತ ಅವರೆಲ್ಲ ಯೋಗಿಗಳಲ್ಲ. ಯಾವ್ದಕ್ಕಾಗಿ ಮಾಡ್ತಾರಲ್ಲ ಅವರು, ಈಗ ದೇವರಿಗಾಗಿ ಜ್ಞಾನಕ್ಕಾಗಿ ಮಾಡ್ತಾರಲ್ಲ, ಇದು ಯೋಗ. ಇವರು ಹಠಯೋಗಿಗಳು, ಇವರು ಸಾಧಕರು. ಅದೇ ರೀತಿ ಈಗ ಏನು ಸಾಧನೆಯನ್ನ ನಾನು ಮಾಡ್ತಾ ಅಂತರಂಗದಲ್ಲಿ ಹೋಗ್ತೀನಲ್ಲ, ಅಲ್ಲಿ ಏನೇನ್ ದರ್ಶನಗಳಾಗತ್ತಲ್ಲ, ಅವುಗಳನ್ನ ಯಾವ್ದಕ್ಕೂ ಬಲಿ ಬೀಳ್ಬಾರ್ದು. ಯಾವ ಸಾಧನೆಯನ್ನಾಗ್ಲಿ ಅಂತಿಮ ಅಂತ ಇರಬಾರ್ದು. ಗುರುಗಳಿಗೆ ಅದಕ್ಕೆ ಯಾವಾಗಲೂ ಅದಕ್ಕೆ ತುಂಬಾ 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 ಚೆನ್ನಾಗಿರುವ ಉದಾಹರಣೆ ರಾಮಕೃಷ್ಣ ಪರಮಹಂಸರು. ಮಗುವಿನ ಹಾಗಿದ್ರು ಅವರು, ಬಹಳ ಮಗುವಿನ ಹಾಗೆ. ಇದು ಸತ್ಯನಾ ಅನ್ನುವ ಆ ರೀತಿಯಾದ ನಮಗಿರ್ಬೇಕದು. ತಾಯಿ, ನೀನ್ ನಿಜವಾಗ್ಲೂ ಇದೆಯಾ? ನೀನ್ ಇದೆಯಾ ಅಂದ್ರೆ ನೀನ್ ನನಗ್ ದರ್ಶನ ಮಾಡಿಸು. ನನಗೆ ದೇವರಂದ್ರೆ ನನಗ್ ಗೊತ್ತಿಲ್ಲ. ನಾನ್ ಬರೀ ಅವ್ರು ಹೇಳಿರೋದು, ಇವ್ರು ಹೇಳಿರೋದು, ಕವಿ ವರ್ಣನೆ ಮಾಡಿರೋದು, ಗ್ರಂಥಗಳಲ್ಲಿ ಓದಿ ನಿನ್ ಬಗ್ಗೆ ನನಗ್ ಗೊತ್ತಿದೆ, ನನಗೆ ನಿನ್ನ ಗೊತ್ತಿಲ್ಲ. ರಾಮಚರಣ, ರಾಮದಾಸ, ಯಾರೋ ಅವರೆಲ್ಲ ಮೊದ್ಲು ಅವರೆಲ್ಲ ಹಾಡಿರೋದು, ಆ ಕೀರ್ತನೆಗಳನ್ನೆಲ್ಲ ಕೇಳಿ ನೀನ್ ಇದೆಯಾ ಅಂತ ನಾನ್ ಭಾವಿಸಿದೀನಿ. ನಿಜವಾಗ್ಲೂ ನೀನ್ ಇದೆಯಾ ಅಂತ. ಅದಕ್ಕಾಗಿ ಅವರೇ ಪ್ರಾಮಾಣಿಕವಾಗಿರ್ಬೇಕು. ಸಾಧಕ ಯಾವಾಗಲೂ ಪ್ರಾಮಾಣಿಕ ಆಗಿರ್ಬೇಕು. ಮನಸ್ಸಿನಲ್ಲಿ ಯಾವ ಭಾವನೆಗಳನ್ನ ಬಂದ್ರೂ ಅವನ್ ತೆಗಿಬೇಕು. ಇಲ್ಲ, ನನಗೆ ಸತ್ಯ ವಸ್ತುವಿನ ಅನುಭವ ಬೇಕು, ಅಲ್ಲಿವರೆಗೂ ಯಾವ್ದನ್ನು ಒಪ್ಬಾರ್ದು. ಅದು ಎಂತ ಶ್ರೇಷ್ಠವಾದ ಶಾಸ್ತ್ರ ಇರ್ಲಿ, ಇವುಗಳಿರ್ಲಿ, ನನಗೆ ಸತ್ಯವಾದ ಬಯಕೆ ಇದ್ರೆ ಯಾರೂ ಮೋಸ ಮಾಡಕ್ಕಾಗಲ್ಲ. ನನಗೇ ತೀವ್ರವಾದ ಬಯಕೆ ಇಲ್ದೇ ಇದ್ರೆ ಆ ರೀತಿ ಈ ರೀತಿ ನನ್ಗೆ ಹಂಗ್ ಸಿಕ್ಕಿದ್ರು, ಇವ್ರು ಸಿಕ್ಕಿದ್ರು, ಅವ್ರ್ಯಾರು ಕಾರಣ ಅಲ್ಲ. ನಾನೇ ಅದಕ್ಕೆ ಪ್ರಾಮಾಣಿಕ ಇಲ್ಲ. ಹಾಗಾಗಿ 6 ತೆರನಾದ ಭಾವುಕರಿಗೆ ಅಂದಿದ್ದಾರೆ. ನಾವ್ ಯಾವ ರೀತಿ ಭಾವನೆ ಮಾಡ್ತೀವೋ ಆ ರೀತಿ ಗುರುಗಳು. ನನಗೆ ಸತ್ಯವನ್ನೇ ಅನುಭವಿಸ್ಬೇಕು ಅನ್ನುವ ನನಗೆ ಬಯಕೆ ಇದ್ರೆ ಅಂತ ಗುರುಗಳೇ ನಮಗ್ ಸಿಗೋದು. ಆಗ ಅಂತ ಗುರುಗಳ ಹತ್ರ ಹೋದಾಗ್ಲೂ ಸಹ ಸಾಧನೆಯನ್ನ ಮಾಡ್ಬೇಕಾದ್ರೆ ಕೆಲವು ಏನೇನಾರು ಅಂತರಂಗದಲ್ಲಿ ಅವೆಲ್ಲವೂ ಪ್ರಾರಂಭ ಆಗತ್ತೆ. ದರ್ಶನಗಳು, ಮನಸ್ಸಿನ ಏಕಾಗ್ರತೆಯಿಂದ ಏನೇನಾರು ಪವಾಡಗಳು, ಅವನ್ನೆಲ್ಲ ಸಿದ್ಧಿಗಳೆಲ್ಲ ಪ್ರಾರಂಭ ಆಗತ್ತಲ್ಲ, ಅವುಗಳು ಯಾವ್ದಕ್ಕೂ ಮೋಸ ಆಗ್ಬಾರ್ದು. ಯಾವ ಸಾಧನೆಯನ್ನೇ ಮಾಡಕ್ಕೆ ಹೊರಡು, ಅದು ಭಕ್ತಿ ಇರ್ಲಿ, ಕರ್ಮ ಇರ್ಲಿ, ಯೋಗ ಇರ್ಲಿ, ಜ್ಞಾನ ಇರ್ಲಿ, ಎಲ್ಲರೂ ದೇವನನ್ನೇ ಪಡೆಯಕ್ ಹೊರಟಿರೋದು. ಯಾವ ಸಾಧನೆಗಳು ಕಡಿಮೆ ಅಲ್ಲ. ಎಲ್ಲರೂ ಜೀವನ ಬೇಡ, ಜಗತ್ತು ಸಾಕು, ದೇವನನ್ನ ಪಡಿಬೇಕು ಅಂತ ಹೊರಟಿರೋರಲ್ಲ. ಅವ್ರು ಹೇಗೆ ಅವರೆಲ್ಲ ಕಡಿಮೆ ಇರ್ತಾರೆ? ನಮ್ಮ ದೃಷ್ಟಿಯಿಂದ ನಮಗ್ ಒಂದ್ರ ಮೇಲೆ ಬಹಳ ಅಭಿಮಾನ ಇರುತ್ತೆ, ಜ್ಞಾನದ ಮೇಲೆ ಬಹಳ ಅಭಿಮಾನ ಇದ್ರೆ ಭಕ್ತಿಯವ್ರು ಕಡಿಮೆ ಅಂತ. ಭಕ್ತಿಯವರಿಗೆ ಜ್ಞಾನದವರು ಬರೀ ಮಾತಾಡ್ತಾರೆ, ಅದ್ರಲ್ಲಿ ಏನಿದೆ ಅಂತ ಅವರಿಗೆ. ಕರ್ಮದವ್ರು ಇವರಿಬ್ರು ಏನು ಪ್ರಯೋಜನ ಇಲ್ಲ, ಎಲ್ಲ ನಿಷ್ಕಾಮ ಕರ್ಮ ಮಾಡ್ಬೇಕು ದೇಶ ಸಂತ ಅವರು. ನಮಗೆ ಯಾವ ಸಾಧನೆಯಲ್ಲಿ ಅಭಿಮಾನ ಬಂದಿರುತ್ತಲ್ಲ, ನಮಗದು ಶ್ರೇಷ್ಠ ಅನ್ಸ್ತಿರತ್ತೆ. ಆದ್ರೆ ಮಹಾತ್ಮರು ಎಲ್ಲರಿಗೂ, ಅವರು ಎಲ್ಲಾ ಸಾಧಕರಿಗೂ, ನಮ್ಮ ಅಪ್ಪ ಅವ್ರು ಎಲ್ಲರಿಗೂ ಪ್ರೋತ್ಸಾಹ ಮಾಡಿದ್ರು. ಯಾವ ಸಾಧನೆಯನ್ನು ಅಲ್ಲಗಳಿಲಿಲ್ಲ ಅವರು. ಎಲ್ಲಾ ಸಾಧನೆ ಅಂತ ಮಹಾತ್ಮರೇ ಮಾಡ್ತಿದ್ದಾರೆ ಅಂದಾಗ ನಮಗೆ ಯಾವ ಸಾಧನೆಗಳು ಮಾಡಿಲ್ಲ, ಭಕ್ತಿ ಮಾಡಿಲ್ಲ, ಕರ್ಮ ಮಾಡಿಲ್ಲ, ಯೋಗ ಮಾಡಿಲ್ಲ. ಸುಮ್ನೆ ಅವುಗಳನ್ನೆಲ್ಲ ನಾವು ಅಲ್ಲಗಳಿಬಾರ್ದು. ನಾವು ಮಾಡಿ ನನಗ್ ಅದರಿಂದ ಫಲ ಆಗ್ಲಿಲ್ಲ, ಇಲ್ಲ ಅದರಿಂದ ನಾನು ಮುಂದುವರೆದಿಲ್ಲ ಅಂದ್ರೆ ನಾನು ಗುರುಗಳ ಹತ್ರ ಕೇಳಿ ನಾನು ಅದ ಅಂತರಂಗದಲ್ಲಿ ಮಾಡ್ಲೇಬೇಕು. ಹಾಗಾಗಿ ಏನು ಈ ನಿಜಗುಣರ ಗ್ರಂಥ ಇದೆಯಲ್ಲ, ಯಾಕೆ ಗುರುವಿನ ಮುಖಾಂತರ ಬೇಕು ಅಂದ್ರೆ, ಇಲ್ಲಾಂದ್ರೆ ನನಗೆ ಹೇಗ್ ಬೇಕಾ ಹಾಗೆ ಅರ್ಥ ಮಾಡ್ತಾ ಹೋಗ್ತೀನಿ. ಅವುಗಳು ನನ್ನ ಸಂಸ್ಕಾರ. ಇಲ್ಲಿ ಕೇಳ್ಬೇಕಾದ್ರೇನೆ ಗುರುಗಳು ಯಾವ ರೀತಿ ಹೇಳ್ತಿರ್ತಾರೋ ಆ ರೀತಿ ಕೇಳೋದಿಲ್ಲ. ನನಗೆ ಯಾವಾಗ ನನ್ನ ಚಿಂತನೆಗಳು ನಾನು ಓದಿರ್ತೀನಲ್ಲ ಅದೇ ರೀತಿನೇ ನಾನು ಕೇಳ್ತಿರ್ತೀನಿ. ಏನ್ ಮಾಡಿದ್ರು ನನ್ನ ಅಹಂಕಾರದ, ನನ್ನ ತಿಳುವಳಿಕೆ ಭಾವನ ಬಿಡೋದೇ ಇಲ್ಲ. ಆ ರೀತಿ ಯಾರ ಬಿಡ್ತಾರೋ ಅವ್ರಿಗೆ ನೇರವಾಗಿ ಬ್ರಹ್ಮಜ್ಞಾನ. ಅದನ್ನ ತರುಣ್ ಸಾಗರ್ ಗುರುಗಳು, ಜೈನ ಗುರುಗಳು ಅವರೆಲ್ಲ ಹೇಳ್ತಿದ್ರು, ಗುರುಗಳು ನಿಮ್ ಬಾಗ್ಲ ಹತ್ರ ಬಂದಿದ್ದಾರೆ, ಅದನ್ನ ತೆರಿ, ನೀನ್ ಏನೇನ್ ಭಾವನೆಗಳನ್ನೆಲ್ಲ ಮಾಡಿದೆಯಲ್ಲ ಅವುಗಳನ್ನೆಲ್ಲ ಬಿಡು. ಎಂತ ದೊಡ್ಡ ಸಾಧನೆಯನ್ನ ಮಾಡಿರೋ, ಭಾವನೆಯನ್ನ ಮಾಡಿರೋ, ಅಧ್ಯಯನ ಮಾಡಿರೋ, ಎಲ್ಲವೂ ನಿನಗೇನೂ ಅನುಭವಕ್ಕೆ ಬರೋದಿಲ್ಲ. ಗುರುಗಳು ಏನ್ ಹೇಳ್ತಾರಲ್ಲ ಆ ರೀತಿಯಾಗಿ ಕೇಳು, ಗುರುಗಳು ಹೇಳುವ ರೀತಿಯಾಗಿ ಆಲಿಸು, ಗುರುಗಳು ಹೇಳುವ ರೀತಿ ಚಿಂತನವನ್ನ ಮಾಡು, ಸುಲಭ ಆಗತ್ತೆ. ಇಲ್ಲ ಅಂದ್ರೆ ಎಲ್ಲಾ ಸುತ್ಕೊಂಡ್ ಮಾಡಿ ಬಹಳ ಪರದಾಡ್ತೀಯ. ನೇರವಾಗಿರುವ ಮಾರ್ಗವನ್ನ ಬಿಟ್ಟು ಬಹಳ ಕಠಿಣವಾಗಿ ಅದು ಇದು ಅಂತ ಏನೇನೋ ಭಾವಿಸಿ ನೀನೇ ದುಃಖಕ್ಕೀಡಾಗ್ತೀಯ. ಆತ್ಮಜ್ಞಾನ ಬಹಳ ಸುಲಭ. ಯಾಕೆಂದ್ರೆ ನಾನೇ ಆ ವಸ್ತು ಇದೀನಿ. ನಾನ್ ಎಲ್ಲಿಂದನೋ ಈಗೆಲ್ಲಾ ಸಾಧನೆ ಮಾಡದ್ಮೇಲೆ, ತಿಳ್ಕೊಂಡ್ಮೇಲೆ, ಬಹಳ ಕಷ್ಟಪಟ್ಟ ಮೇಲೆ, ಶ್ರವಣಾದಿಗಳನ್ನ ಕೇಳದ್ಮೇಲೆ, ನಿಧಿಧ್ಯಾಸನ ಮಾಡದ್ಮೇಲೆ, ಇಲ್ಲ ನಾನು ಮೊದಲೇ ನಾನಿದ್ದೀನಿ. ಈಗ ಏನ್ ಶಂಕರಾಚಾರ್ಯರು ಹೇಳಿದ್ರಲ್ಲ, ಪರಂ ಬ್ರಹ್ಮ ನಿತ್ಯಂ ತದೇವಾಹಮಸ್ಮಿ, ನಾನ್ ಆಗ್ಲೇ ಬ್ರಹ್ಮ ವಸ್ತು ಇದೀನಿ. ನಾನು ತಪೋ ಯಜ್ಞ ದಾನಾದಿ ವಿಶುದ್ಧ ಯಾವುದು ತಪಸ್ಸು, ಯಾಗ, ಯಜ್ಞಾದಿಗಳು ಇವುಗಳನ್ನೆಲ್ಲಾ ಮಾಡದ್ಮೇಲೆ ನಾನು ಇದೀನಿ ಅಂತ ಏನ್ ಭಾವಿಸ್ತೀರಲ್ಲ, ಅದ್ ನಾನ್ ಮೊದ್ಲೇ ಇದ್ದೀನಿ. ನಾನ್ ಆ ಬ್ರಹ್ಮ ವಸ್ತು ನಾನ್ ಮೊದಲೇ ಇದ್ದೀನಿ. ಈ ಭಾವನೆಗಳು ನನ್ನನ್ನು ಅಲ್ಲಿ ಬಿಡ್ತಾ ಇಲ್ಲ. ಈ ನನ್ನ ತಪ್ಪು ಭಾವನೆಗಳು ಅದನ್ನ
ಸ್ಪಷ್ಟವಾಗಿ ನನಗೆ ನೋಡೋದಕ್ ಬಿಡ್ತಿಲ್ಲ. ಈ ಭಾವನೆಗಳನ್ನ ತೆಗೆಯೋದೆ ಈ ಜ್ಞಾನ ಚಿಂತನ. ಆ ಜ್ಞಾನ ಚಿಂತನ ಮಾಡ್ಬೇಕಾದ್ರೆ ನನ್ನ ಎಲ್ಲಾ ಬುದ್ಧಿಗಳನ್ನು ಅದನ್ನ ತೆಗೀರಿ ಅಂತಾರೆ. ಪರಮಾನುಭವ ಬೋಧೆಯಲ್ಲಿ ಮೈತ್ರಾದೇವಿಗೆ ಹೇಳ್ಬೇಕಾದ್ರೆ ಗುರು ವಚನವೇ ಶ್ರುತಿ, ಗುರು ವಚನವೇ ಸ್ಮೃತಿ. ಆಗ ಹೇಳ್ತಾರೆ ಬಹು ಬುದ್ಧಿಗಳನ್ನು ಇಕ್ಕಿ. ಯಾಕೆ ಬರೀ ಬುದ್ಧಿ, ಅದು ಬುದ್ಧಿಯಲ್ಲಿ ಓಡಾಡ್ತಿರ್ತೀವಿ, ಅನುಭವ ಇರೋದಿಲ್ಲ. ಆ ಬುದ್ಧಿಯನ್ನ ಸ್ವಲ್ಪ ಹೊತ್ತು ಬಿಡು. ನಿನಗೆ ಏನ್ ತಿಳಿದಿದೆಯಲ್ಲ ಆ ರೀತಿ ವಿಚಾರ ಮಾಡೋದು ಬಿಡು. ಗುರುಗಳನ್ನು ಯಾವ ರೀತಿ ಹೇಳ್ತಿದಾರೋ ಆ ರೀತಿಯಾಗಿ ವಿಚಾರ ಮಾಡು. ನಿನಗೆ ಯಾರ ಮೇಲೆ ವಿಶ್ವಾಸ ಇಲ್ವಾ, ಯಾರ ಬಗ್ಗೆ ನಿನಗೆ ದೇವನ ಯಾವುದು ಕಾಣದೇ ಇರುವಂತ ದೇವರಾಗ್ಲಿ ಆತ್ಮ ವಸ್ತುವಿನಲ್ಲಾಗಿ ಪ್ರಾಮಾಣಿಕವಾಗಿ ಬೇಡು. ಅವರಲ್ಲಿ ಶರಣಾಗು. ದೇವರೇ, ನನಗೆ ಇವ್ರು ಯಾರು ಏನ್ ಹೇಳ್ತಾರೆ, ನನಗಿದ್ ಯಾವುದು ನನಗೆ ಸಮ್ಮತ ಇಲ್ಲ. ಈ ಯಾವ ಸಾಧನಗಳು ನನಗೆ ಅರ್ಥ ಆಗಲ್ಲ, ಯಾವ ಸಾಧನಗಳು ನನಗೆ ಮಾಡಕ್ಕಾಗಲ್ಲ. ಒಬ್ಬೊಬ್ರು ಒಂದೊಂದು ದೇವರ ಬಗ್ಗೆ ನನಗೆ ಹೇಳ್ತಾರೆ. ಆದ್ರೆ ನನಗ್ ದೇವನನ್ನ ಏನಿದು ಜೀವನ, ನಾನ್ ಯಾಕೆ ಇಷ್ಟು ಕಷ್ಟ ಪಡ್ತಿದ್ದೀನಿ, ನಾನ್ ಯಾಕೆ ಈ ಮೋಹ ಮಮಕಾರಗಳಿಗೆ ಒಳಗಾಗಿದ್ದೀನಿ. ಇವ್ರು ಹೇಳ್ತಾರೆ ದೇವ್ರು ಅಂತ, ನನಗದರ ಅನುಭವ ಇಲ್ಲ. ಇವ್ರು ಗುರುಗಳು ಅಂತಾನು ನನಗ್ ಭಕ್ತಿ ಇಲ್ಲ. ಇವೇನೂ ಬಂದಿಲ್ಲ. ನೀನೇ ನನಗೆ ಮಾರ್ಗವನ್ನ ತೋರಿಸ್ಬೇಕು. ಅದೇ ರೀತಿ ರಾಮಕೃಷ್ಣ ಪರಮಹಂಸರಿಗೆ ಯಾವ ಗುರುಗಳು ಇರ್ಲಿಲ್ಲ. ಅವ್ರ ಪ್ರಾಮಾಣಿಕವಾದ ಬಯಕೆನೆ ಅವ್ರಿಗೆ ಎಲ್ಲವನ್ನೂ ಒದಗಿಸ್ತು. ಮುಂದೆ ಅವರಿಗೆ ಗುರುಗಳು, ಎಲ್ಲಾ ಗುರುಗಳು ಅವ್ರ ಹತ್ರನೇ ಬಂದ್ರು. ಹಾಗೆ ಯಾರು ಸಾಧಕ ನಾವು ಪ್ರಾಮಾಣಿಕವಾಗಿರ್ತೀವಿ, ಗುರುಗಳು ತಾವೇ ಬರ್ತಾರೆ. ಅಂತ ಗುರುಗಳು ಬಂದಾಗ ಬಹು ಬುದ್ಧಿಗಳನ್ನು ಇಕ್ಕಿ, ನೀನ್ ಎಲ್ಲಾ ಬುದ್ಧಿಗಳನ್ನು ತೆಗ್ದು ಬಿಸಾಕು. ಅದೇನೋ ಪ್ರಯೋಜನಕ್ಕೆ ಬರಲ್ಲ. ಈಗ ಗುರುಗಳು ಏನ್ ಹೇಳ್ತಾರಲ್ಲ ಆ ರೀತಿಯಾಗಿ ಚಿಂತನವನ್ನ ಮಾಡು. ನಾವು ಸಾಧನವನ್ನ ಮಾಡ್ತಾ ಇವೆಲ್ಲ ಸ್ವಲ್ಪ ಓದಿರ್ತೀವಿ, ಕೇಳಿರ್ತೀವಲ್ಲ. ನಾ ಏನೋ ಸಾಧನ ಮಾಡ್ತಿದ್ದೀನಿ, ಜ್ಞಾನ ದಿನ ಒಂದು 10 ವರ್ಷ ಆಗ್ತಾ ಬಂತು ಪ್ರವಚನಗಳನ್ನೆಲ್ಲ ಮಾಡ್ತಾ, ಶ್ರವಣವನ್ನೆಲ್ಲ ಕೇಳ್ತಾ, ಏನೋ ನನ್ನಲ್ಲಿ ಪರಿವರ್ತನೆ ಆಗೇ ಇಲ್ವಲ್ಲ, ನಾನು ಹೇಗಿದ್ದೀನಲ್ಲ ಹಾಗೆ ಇದ್ದೀನಲ್ಲ ನಾನು, ಈ ರೀತಿ ಎಲ್ಲ ಅನ್ಸಕ್ ಪ್ರಾರಂಭ ಆಗತ್ತೆ. ನಮಗ್ ಏನೋ ಒಂದು ಪವಾಡಗಳಾಗ್ಬೇಕು, ಏನೋ ಒಂದು ಆಗ್ಬೇಕು, ಮೋಹ ಮಮಕಾರಗಳೆಲ್ಲೋ ಹೋಗ್ಬಿಡ್ಬೇಕು, ನನಗೆ ಮನೆಯಲ್ಲಿ ಏನೋ ಕಷ್ಟಗಳಾಗ್ಬಾರ್ದು, ಎಲ್ಲಾ ಸಮಸ್ಯೆಗಳು ಬಗೆಹರಿದ್ಬಿಡ್ಬೇಕು. ಈ ರೀತಿಯಾಗಿ ಏನೇನೋ ಭಾವನೆಗಳಿರುತ್ತಲ್ಲ, ಅದು ಬ್ರಹ್ಮಜ್ಞಾನಕ್ಕೆ ನಿಧಾನ ಮಾಡುತ್ತೆ. ಈ ತಪ್ಪು ಕಲ್ಪನೆಗಳೆಲ್ಲವೂ ನಮ್ಗೆ ಆ ಅಡೆತಡೆಗಳು ಮಾಡೋದು. ಬ್ರಹ್ಮಜ್ಞಾನವನ್ನ ಏನು ಶ್ರವಣಾದಿಗಳನ್ನ ಕೇಳ್ತೀವಲ್ಲ, ಅವುಗಳಿಂದ ಎಲ್ಲಾ ಮನಸ್ಸು ನಾನಲ್ಲ ಅನ್ನುವ ಅನುಭವ ಬರ್ಬೇಕು. ಮನಸ್ಸಿನಲ್ಲಿ ಏನೋ ಆಗ್ಬಿಡುತ್ತೆ, ಮನಸ್ಸಿಂದ ನಾನು ಏನೋ ಇದಾಗ್ಬಿಡುತ್ತೆ, ಇವೆಲ್ಲಾ ಭಾವನೆಗಳು ಹೊಟ್ಟೋಗುತ್ತೆ, ಮೋಹ ಹೊಟ್ಟೋಗುತ್ತೆ, ಮಮಕಾರ ಹೋಗ್ಬಿಡತ್ತೆ, ಎಲ್ಲಾ ಸಮಸ್ಯೆಗಳು, ದುಡ್ಡು ಜಾಸ್ತಿ ಬರುತ್ತೆ, ಮನೆಯಲ್ಲೆಲ್ಲ ಗಂಡ ಮಕ್ಕಳು ನಾವ್ ಹೇಳ್ದಂಗ್ ಕೇಳ್ತಾರೆ. ಇವೆಲ್ಲವೂ ಅಲ್ಲ. ನಾನು ಬದಲಾವಣೆ ಆಗ್ತೀನಿ, ಶ್ರವಣಾದಿಗಳಿಂದ ನಾನು ಬದಲಾವಣೆ. ಈ ರೀತಿ ಅನ್ಸೋದಿಲ್ಲ. ಬಹಳ ಕಷ್ಟ ಇದ್ರೆ, ಬಹಳ ಸಮಸ್ಯೆಗಳಿದ್ರೆ, ದುಡ್ಡಿನ ಸಮಸ್ಯೆ ಇದ್ರೆ, ಮನೆಯಲ್ಲಿ ಏನಾದ್ರು ಸಮಸ್ಯೆ ಇದ್ರೆ, ಮೊದಲು ಅದು ಪರಿಹಾರ ಆಗ್ಲಿ, ಮೊದಲು ಅದೆಲ್ಲ ಸರಿ ಆಗ್ಲಿ, ಆಮೇಲೆ ಶ್ರವಣಾದಿಗಳನ್ನ ಕೇಳೋಣ ಅನ್ಸತ್ತೆ. ಶ್ರವಣಾದಿಗಳನ್ನ ಕೇಳ್ಬೇಕಾದ್ರೂ, ಪ್ರವಚನಕ್ ಬಂದ್ರುನು ಮೊದ್ಲು ನನ್ನ ಬದುಕು ಸರಿಯಾಗ್ಲಿ, ಯಾರಿಗೂ ನನಗೆ ಮೊದ್ಲು ದೇವ್ರನ್ನ ಪಡಿಬೇಕು, ಬದುಕು ದೇವ್ರು ನೋಡ್ಕೋತಾರೆ ಅನ್ನೋ ಅಷ್ಟು ಭರವಸೆ ಬರಲ್ಲ. ಯಾಕೆಂದ್ರೆ ನಮ್ಮ ಸ್ವಲ್ಪ ಸಂಸ್ಕಾರಗಳಿಂದ ಬಹಳ ಇದ್ರ ಮೇಲೆ ಅವಲಂಬಿತ ಇದೀವಿ. ದೇಹದ ಮೇಲೆ, ಅಹಂಕಾರದ ಮೇಲೆ, ಮನೆ ಮೇಲೆ, ಗಂಡನ ಮೇಲೆ, ದುಡ್ಡಿನ ಮೇಲೆ, ಇವೆಲ್ಲವೂ ಇದೆಯಲ್ಲ, ಮೊದಲು ನನ್ಗಲ್ಲಿ ಸರಿಯಾಗ್ಲಿ ಅಂತಿರುತ್ತೆ. ಹಾಗಾಗಿ ಬ್ರಹ್ಮಜ್ಞಾನ ನಿಧಾನ ಆಗೋದಲ್ಲಿ. ನಾನೇ ಮೊದಲು ಸಮಸ್ಯೆ ಇದ್ದೀನಿ, ನನ್ನ ದೇಹ, ನನ್ನ ಮನಸ್ಸು, ನನ್ನ ಅಹಂಕಾರನೇ ಸಮಸ್ಯೆ, ಇವುಗಳಲ್ಲಿ ಸರಿ ಮಾಡ್ಕೊಂಡ್ರೆ ಅಲ್ಲೆಲ್ಲ ಸರಿ ಆಗತ್ತೆ ಅಂತ ಅನುಭವ ಬರಲ್ಲ. ತಾನಿಲ್ಲದೋಡೆ ನಮ್ ತೋರದಾಗಿ ತನ್ನಂ ಮೊದಲರಿ. ನಾನೇ ಮೊದಲು ಸಮಸ್ಯೆ ಇದ್ದೀನಿ ಅಂತ ಏನ್ ಮಾಡಿದ್ರು ಗೊತ್ತಾದಂಗ ಆಗತ್ತೆ, ಪುನಃ ಮಾಮೂಲಿ ಮಾಯೆ. ಎಲ್ಲಾರ ಇಲ್ಲ, ಅದ್ರಿಂದ ಆಗತ್ತೆ, ಇದ್ರಿಂದ ಆಗತ್ತೆ, ದುಡ್ಡು ಗಳಿಸಿದ್ರಾಗತ್ತೆ, ಹಿಂಗಾದ್ರಾಗತ್ತೆ, ಹಂಗಾದ್ರಾಗತ್ತೆ, ಒಟ್ಟು ಆ ಭ್ರಮೆ ತಾನೇ ಕೆಳಗಡೆ ಕರ್ಕೊಂಡ್ ಬಂದ್ಬಿಡುತ್ತೆ. ಹಾಗಾಗಿ ಈ ನಾನೇ ಮೊದಲು ಸಮಸ್ಯೆ ಅನ್ನೋದು ಗೊತ್ತಾಗದೆ ಬಹಳ ದಿನ ಬೇಕು. ತಾನಿಲ್ಲದೊಡೆ ನಮ್ ತೋರದಾಗಿ ತನ್ನಂ ಮೊದಲರಿ. ಇದು ನನಗೆ ಬರೀ ಹೇಳದ್ ಕಲ್ತಿರ್ತೀನಿ, ಅವನ್ನೆಲ್ಲ ಜ್ಞಾನನೂ ಆಗಿರುತ್ತೆ, ಸ್ಪಷ್ಟ ತಿಳುವಳಿಕೆನೂ ಆಗಿರುತ್ತೆ. ಆದ್ರೆ ಅದನ್ನ ನನ್ನ ಅನುಭವಕ್ಕೆ ಬಂದಿರಲ್ಲ, ಅದು ನನಗೆ ದರ್ಶನ ಆಗಿರಲ್ಲ. ನಾನೇ ಸಮಸ್ಯೆನಾ, ನಾನೇ ಮೂಲ ಸಮಸ್ಯೆ ಇದ್ದೀನಿ ಅಂದ್ರೆ ಸಮಸ್ಯೆ ಇರೋ ಕಡೆನೆ ಬಗೆಹರಿಸ್ಕೋಬೇಕಲ್ಲ. ಆದ್ರೆ ನಾನ್ ಸಮಸ್ಯೆ ಅಂತ ಏನ್ ಮಾಡಿದ್ರು ಅನ್ಸಲ್ಲ. ಕೇಳ್ಬೇಕಾದ್ರೆ ಅದಕ್ಕೆ ಶ್ರವಣಾದಿಗಳನ್ನ ಸ್ವಲ್ಪ ಕೇಳ್ಬೇಕು. ಮಹಾತ್ಮರ ಹತ್ರ, ಗುರುಗಳ ಹತ್ರ ಬಂದಾಗ ಗೊತ್ತಾಗತ್ತೆ ಯಾರೂ ಸಮಸ್ಯೆ ಇಲ್ಲ, ಜಗತ್ತು ಸಮಸ್ಯೆ ಇಲ್ಲ, ನಾನೇ ಮೂಲ ಸಮಸ್ಯೆ ಇದ್ದೀನಿ. ನಾನೇನ್ ಸಮಸ್ಯೆ ಇದ್ದೀನಿ, ಇಲ್ಲ ನಾನ್ ಬಹಳ ಒಳ್ಳೆಯವ್ರಿದೀವಿ, ಅವರೆಲ್ಲ ಸರಿ ಇಲ್ಲ, ಮನೇಲೆಲ್ಲ ಅವ್ರು ಸರಿ ಇಲ್ಲ, ಮಕ್ಳು ಸರಿ ಇಲ್ಲ, ಗಂಡ ಸರಿ ಇಲ್ಲ, ಮನೆ ಇವೆಲ್ಲ ಸರಿ ಇಲ್ಲ ಅಂತೀವಿ. ಇಲ್ಲ, ನನ್ನ ಭಾವನೆ, ನನ್ನ ತಪ್ಪು ತಿಳುವಳಿಕೆ ನನಗ ಆ ರೀತಿ ಸುಖ ದುಃಖ ಉಂಟು ಮಾಡ್ತಿದೆ. ಆ ರೀತಿ ಯಾರಿಗ ಅನ್ಸುತ್ತಲ್ಲ, ಮುಂದೆ ಬ್ರಹ್ಮಜ್ಞಾನ ಸುಲಭ, ಮುಂದೆ ಎಲ್ಲಾ ಸಾಧನೆಗಳು ಸುಲಭ.
ಅಷ್ಟ ಅನ್ಸದ ಮೇಲೂ ಸಹ ಇನ್ನ ಅಂತರಂಗದಲ್ಲಿ ಹೋಗ್ತಾ ಹೋಗ್ತಾ ನಾನ್ ಮಾಡಿರುವ ಅಧ್ಯಯನಗಳು, ನಾನ್ ಮಾಡಿರುವ ಸಾಧನಗಳು, ಅದ್ರಿಂದ ನಾನೊಂದು ಕಲ್ಪನೆ ಮಾಡಿರ್ತೀನಿ. ಬ್ರಹ್ಮಜ್ಞಾನ ಅಂದ್ರೆ ಇದೇ ರೀತಿ ಆಗ್ಬೇಕು, ಬ್ರಹ್ಮಜ್ಞಾನಿ ಗುರುಗಳಂದ್ರೆ ಇದೇ ರೀತಿ ಇರ್ಬೇಕು, ಅವ್ರ ಹತ್ರ ಹೋದ್ರೆ ಹೀಗೆ ಆಗ್ಬೇಕು, ಇವೆಲ್ಲವೂ ಇದೆಯಲ್ಲ, ಇವೇ ನಿಧಾನ ಮಾಡೋದು ಬ್ರಹ್ಮಜ್ಞಾನಕ್ಕೆ. ಅವ್ರು ಅದನ್ನೇ ಹೇಳ್ತಿದ್ದಾರೆ, ತೋರದಯ್ಯ ಸುಖ ತೋರದು ಬೇರೆ ಬೇರೆ ಭಾವಿಸಿ. ಯಾರು ಬ್ರಹ್ಮಜ್ಞಾನ ಪಡಿಬೇಕು ಅಂತ ಹೊರಟಿರೋರ್ಗೆ ಇಷ್ಟು ಸಮಸ್ಯೆ, ಇನ್ನ ಹೊರಡದೇ ಇರೋರ್ಗಂತೂ ಇನ್ನು ಹೊರಟೇ ಇಲ್ಲದೆ ಇರೋರ್ಗೆ ಬಹಳ, ಹೊರಟಿರೋರ್ಗೆ ಇಷ್ಟು ಪ್ರಾರಂಭದಲ್ಲೇ ಇಷ್ಟ ಆಗತ್ತೆ. ಯಾಕೆಂದ್ರೆ ಮನಸ್ಸು ಅಹಂಕಾರಗಳು ಅಷ್ಟು ಭ್ರಮೆಗಳಿಂದ ಕೂಡಿದೆ. ರಮಣ ಮಹರ್ಷಿಗಳ ಹತ್ರನೇ ಒಬ್ರು ದೊಡ್ಡವರು ಪ್ರಣವಾನಂದ ಗುರುಗಳಂತ, ಆ ಕಡೆ ಕುಮಟಾದವರು, ಅವರು ಮೊದಲಿಂದಾನು ಬಹಳ ತಪಸ್ಸು ಮಾಡಿ ಬಹಳ ದೇವನ ಅನುಗ್ರಹಕ್ಕಾಗೇನೆ ಎಲ್ಲರೂ ಅವ್ರು ಅವ್ರಿಗೆ ಗೊತ್ತಿಲ್ಲ ಆತ್ಮಜ್ಞಾನ ಅಂದ್ರೇನು, ದೇವ್ರಂದ್ರೇನು ಬಹಳ ಗೊತ್ತಿಲ್ಲ. ಬಹಳ ಕಷ್ಟ ಪಡ್ತಾರೆ, ಊಟಕ್ಕಿಲ್ಲ ಏನಿಲ್ಲ, ಮನೆ ಬಿಟ್ಟು ಹೊರಡ್ತಾರೆ, ಎಲ್ಲೋ ಮಲಗ್ತಾರೆ, ವಿಪರೀತ ಜ್ವರ, ಎದ್ದು ನಡೆಯಕ್ಕಾಗೋದಿಲ್ಲ, ಪ್ರಜ್ಞೆ ತಪ್ಪಿ ಬಿದ್ದೋಗಿರ್ತಾರೆ. ಯಾರೋ ಬಂದು ಒಂದು ತುತ್ತು ಅನ್ನ ಕೊಡ್ತಾರೆ, ಕೆಲವು ಸಲ ಅನ್ನ ಇಲ್ಲದೆ ಮಣ್ಣು ಎಲೆ ಎಲ್ಲ ತಿಂತಾರೆ, ಹಸಿವು ತಡೆಯಕ್ಕಾಗ್ದೆ. ಆದ್ರೂ ಅವರಿಗೆ ದೇವನನ್ನ ಪಡಿಬೇಕು ಅನ್ನುವ ಬಯಕೆ ಬಹಳ ತೀವ್ರ. ತುಂಬಾ ಕಠಿಣವಾದ ತಪಸ್ಸುಗಳನ್ನ ಎಲ್ಲವನ್ನೂ ಮಾಡ್ತಾರೆ. ಮಾಡಿ ರಮಣ ಮಹರ್ಷಿಗಳ ಹತ್ರ ಬರ್ತಾರೆ. ರಮಣ ಮಹರ್ಷಿಗಳ ಹತ್ರ ಬಂದಾಗ ಅವರಿಗೆ ರಮಣ ಮಹರ್ಷಿಗಳಿಗೆ ಕೇಳ್ತಾರೆ, ಈ ರೀತಿ ನಾನು ದೇವನನ್ನ ನಾನು ಅನುಭವಿಸ್ಬೇಕು, ಆತ್ಮಜ್ಞಾನ ಬೇಕು ನನಗೆ ಅಂತ. ಆಗ ರಮಣ ಮಹರ್ಷಿಗಳಂತಾರೆ, ಇವನ್ನೆಲ್ಲ ಏನು ತಪಸ್ಸನ್ನೆಲ್ಲ ಮಾಡಿದಿರಲ್ಲ, ಆ ಮಾಡಿರುವ ನಾನ್ ಯಾರು ನೋಡು ಅಂತ. ಏನ್ ಮಾಡಿದ್ರು ನೋಡ್ಬೇಕು ಅಂತ ಅನ್ಸಲ್ಲ. ನಾನ್ ದೇವ್ರನ್ನ ಪಡೆಯೋದು ಇಷ್ಟು ಸುಲಭನ? ನಾನಾಗಿ ನಾನು ಇವ್ರು ಏನು ಒಂದು ತಪಸ್ಸು ಹೇಳ್ತಿಲ್ಲ, ಒಂದು ಜಪ ಹೇಳ್ತಿಲ್ಲ, ಒಂದು ಏನು ಧ್ಯಾನ ಹೇಳ್ತಿಲ್ಲ, ಮನಸ್ಸಿಗೆ ಏನು ಸಾಧನಗಳನ್ನ ಹೇಳ್ತಿಲ್ಲ, ಬರೀ ನಾನಂದ್ರೆ ಅದನ್ನೆಲ್ಲ ಮಾಡೋ ನೋಡು ಅಂದ್ರೆ ಏನೂ ಅರ್ಥ ಇಲ್ಲ. ಇದು ಅವ್ರಿಗೇನು ಅನ್ಸೋದೇ ಇಲ್ಲ. ಇವ್ರು ಏನ್ ಹೇಳ್ತಾರೆ ಇದು ನನ್ಗೆ ಸರಿ ಆಗ್ತಿಲ್ಲ ಅಂತ ಅಲ್ಲಿಂದ ಹೊರಟು ತಿರ್ಗಾ ಹೋಗ್ತಾರೆ ಕಾಶಿ, ಅಲ್ಲೆಲ್ಲಾ ಕಡೆ ಎಲ್ಲಾ ಜಾಗದಲ್ಲೂ ಹುಡ್ಕೊಂಡ್ ಬರ್ತಾರೆ. ಎಲ್ಲ ನನಗೆ ಆತ್ಮಜ್ಞಾನ ಆಗ್ಬೇಕು ಅಂತ ಬಹಳ ಬಳಲಿಕೆ. ಏನ್ ಆತ್ಮಜ್ಞಾನ ಪಡೆಯೋರು ಬಹಳ ಆರಾಮಾಗಿರ್ತಾರ? ನಾವ್ ಆತ್ಮಜ್ಞಾನ ಪಡೆಯಕ್ ಹೊರಟಿಲ್ವಲ್ಲ, ಅದಕ್ಕೆ ಬಹಳ ಆರಾಮಾಗಿದೀವಿ. ಟೈಮ್ ಸರಿಯಾಗಿ ತಿಂಡಿ, ಊಟ, ರಾತ್ರಿ ನಿದ್ರೆ, ಯಾರು 3 ಟೈಮ್ ಚೆನ್ನಾಗೆಲ್ಲ ಮಾಡ್ತಿದೀವಲ್ಲ, ನಾವ್ ಬಹಳ ಆರಾಮಿರೋರು, ನಾವ್ ಆತ್ಮಜ್ಞಾನ ಪಡೆಯೋರಲ್ಲ. ಯಾರು ಆತ್ಮಜ್ಞಾನ ಪಡಿಬೇಕು, ದೇವರ ಸಾಕ್ಷಾತ್ಕಾರವೇ ಅಂತಿಮ ಸತ್ಯ ಅಂತಾರಲ್ಲ, ಅವ್ರ ಮಾಮೂಲಿ ಜಗತ್ತಿನಲ್ಲಿ ಎಲ್ಲಾರಂಗೆ ಬದುಕಕ್ ಸಾಧ್ಯನೇ ಇಲ್ಲ. ಅಕ್ಕ ಮಹಾದೇವಿಗಾಗ್ಲಿಲ್ಲ, ಸಿದ್ಧಾರೂಢ್ರಿಗಾಗ್ಲಿಲ್ಲ, ಬುದ್ಧ ಮಹಾತ್ಮ ಎಲ್ಲವೂ ಇತ್ತು ಅವರಿಗೆ, ಆಗ್ಲಿಲ್ಲ ಅವರಿಗೆ ದೇವನ ಏನದು ಅಂತ ನೋಡ್ಬೇಕಂತ ಅವ್ರು ಯಾರಿಗೂ ಇರಕ್ಕಾಗ್ಲಿಲ್ಲ. ಯಾರು ಸತ್ಯ ಶೋಧಕ ಇರ್ತಾನೆ ಅವನು ಬದುಕಿರಲ್ಲ. ಅವನಿಗೆ ಎಲ್ಲರಂಗೆ ಅವನು ಮಾಮೂಲಿ ನಮ್ಮಂಗೆ ಟೈಮ್ ಸರಿಯಾಗಿ ಎಲ್ಲಾ ಮಾಡಿ, ಇಂತಾಗ ಇಷ್ಟ್ ಗಂಟೆಯಿಂದ ಮಾತ್ರ ಇಷ್ಟ್ ಗಂಟೆ ಪ್ರವಚನ ಕೇಳೋದು, ಇಷ್ಟ್ ಗಂಟೆ ಆದ್ಮೇಲೆ ಮಾಮೂಲಿ ನಮ್ಮ ಸಂಸಾರದ ಕೆಲಸ ಕಾರ್ಯಗಳು ಮಾಡೋದು, ಇವ್ರ ಸಾಧಕರೇ ಅಲ್ಲ, ಇವ್ರ ಮುಮುಕ್ಷುಗಳ ಅಲ್ವೇ ಅಲ್ಲ. ಯಾರು ಮುಮುಕ್ಷು ಇರ್ತಾನೋ ಅವನ್ ಕೈ ತಾಪ. ಈಗ ದುಡ್ಡಿನ ಬಹಳ ಸಮಸ್ಯೆ ಆಗಿದೆ, ಅವನಿಗೆ ಬಹಳ ಸಾಲ ಮಾಡ್ಬಿಟ್ಟಿದ್ದಾನೆ. ಬೆಳಗ್ಗೆ ಬಂದ್ರೆ ಸಾಲಗಾರರು ಬರ್ತಾರೆ, ಅವನ್ ಮನೇಲಿ ಇರಕ್ ಆಗಲ್ಲ, ಅವನಿಗೆ ಬಹಳ ಕಷ್ಟ ಇದೆ. ಎಲ್ಲ ಬೆಳಗ್ಗೆ ಬಂದ್ರೆ ಅವ್ರು ಏನ್ ಮಾಡ್ತಾರೋ ಗೊತ್ತಿಲ್ಲ. ಅವನ್ ಆರಾಮ್ ನಿದ್ದೆ ಮಾಡ್ತಾನ? ಆರಾಮಾಗೆಲ್ಲ ಎಲ್ಲಾರ್ ಜೊತೆನೆ ಎಲ್ಲ ಇದ್ದಂಗ್ ಮಾಡ್ತಿರ್ತಾನೆ. ಒಳಗಡೆ ಅವನಿಗೆ ನಿದ್ರೆ ಬರಕ್ಕಾಗತ್ತಾ? ಇಂಥವನಿಗೆ ಆಗಲ್ಲ. ನಾವು ಆ ದೇವ್ರನ್ನ ಪಡೆಯೋರ್ ಮಾತ್ರ ಇಲ್ಲ ಬೆಳಗ್ಗೆ ಆರಾಮಾಗೆ ಪ್ರವಚನ ಟೈಮ್ಗೆ ಅವಾಗ ಹೋದ್ರಾಯ್ತು, ಯಾವ ಗ್ರಂಥ ನೋಡಿದ್ರಾಯ್ತು, ಯಾವ ವಿಷಯ ಅಲ್ಲಿ ಜ್ಞಾಪಕ ಮಾಡ್ಕೊಂಡ್ರಾಯ್ತು. ನಾವ್ ಹೇಗೆ ಮುಮುಕ್ಷುಗಳಾಗ್ತಿವಿ? ಆ ರೀತಿ ಮುಮುಕ್ಷತ್ವ ಬರದೆ, ಅದಕ್ಕೆ ಕೋಟಿ ಜನ್ಮದ ಪುಣ್ಯ ಅನ್ನೋದು. ಆ ಮುಮುಕ್ಷತ್ವ ಬಂದಿರೋವನಿಗೆ ಆರಾಮಿರಲ್ಲ, ಅವನ್ ಆರಾಮಿರೋದಕ್ ಸಾಧ್ಯನೇ ಇಲ್ಲ ಅವನಿಗೆ. ಯಾವಾಗ ದೇವ್ರನ್ನ, ಏನದು ದೇವ್ರು? ಬುದ್ಧ ಮಹಾತ್ಮ 6 ವರ್ಷ ಕಠಿಣ ತಪಸ್ಸು, 1 ದಿನ 2 ದಿನ ಅಲ್ಲ. ಏನು ಅವ್ರು ಅವತಾರ ಪುರುಷರು, ಅವ್ರುನುವೆ 10 ಅವತಾರಗಳಲ್ಲಿ ಅವ್ರನ್ನು ಅಂತಾರೆ ಬುದ್ಧ ಮಹಾತ್ಮನು. ಏನು ಪ್ರಭಾವ ಅವ್ರದ್ದು, 2,500 ವರ್ಷಗಳವರೆಗೂ ಇನ್ನೂ ಬುದ್ಧ ಮಹಾತ್ಮನ ಪ್ರಭಾವ ಇದೆ. ಅಂತ ಬುದ್ಧ ಮಹಾತ್ಮ ಆತ್ಮ ಸಾಕ್ಷಾತ್ಕಾರಕ್ಕಾಗಿ 6 ವರ್ಷ ಅವ್ರು ಕಷ್ಟಪಟ್ಟಿರೋದವ್ರು, ಪರಿಶ್ರಮ. ಅದು ಏನು ದೇವ್ರಂದ್ರೆ ಏನು ಅಂತ ಅವರು ಹುಡುಕತಾನೆ ಹೊರಟಿದ್ದು, ಸಂಶೋಧನೆಗೆ ಹೊರಟಿದ್ದವ್ರು. ಮೊದ್ಲು ಹಠಯೋಗಿ ಹತ್ರ ಹೋಗ್ತಾರಲ್ಲಿ, ಹಠಯೋಗವನ್ನ ಮಾಡ್ತಾರೆ, ಎಲ್ಲವನ್ನೂ ಮಾಡ್ತಾರೆ. ಆಗಲ್ಲ ಅವ್ರಿಗೆ ಅನ್ಸದ್ ಸಮಾಧಾನ ಆಗೋದಿಲ್ಲ. ಪುನಃ ಒಬ್ರು ಸುತ್ತ ಬೆಂಕಿಗಳ ಹಾಕಿ ಮಧ್ಯದಲ್ಲಿ ಕುತ್ಕೊಂಡು ಕಠಿಣ ತಪಸ್ಸು, ಈ ರೀತಿ ಎಷ್ಟೋ 4-5 ಜನ ಗುರುಗಳ ಹತ್ರ ಹೋಗಿ 6 ವರ್ಷ ಬಹಳ ಕಠಿಣ. ಇಡೀ ಅವ್ರ ದೇಹ ಬಹಳ ಸಣ್ಣಾಗಿ ಇನ್ನೇನ್ ಪ್ರಾಣ ಹೋಗೋಷ್ಟು ಪೈದಾಗ್ಬಿಟ್ಟಿರುತ್ತೆ, ಅಷ್ಟು ತೀವ್ರವಾದ ಕಠಿಣ ತಪಸ್ಸು. ಊಟ ಬಿಟ್ಟಿರ್ತಾರೆ, ನಿರಾಹಾರಿಗಳಾಗ್ಬಿಟ್ಟಿರ್ತಾರೆ. ಊಟ ನೀರು ಎಲ್ಲವನ್ನು ಬಿಟ್ಟು
ಅವ್ರಿಗಿನ್ನ ಜೀವನನೇ ಆಗೋದೇ ಇಲ್ಲ ಅನ್ನೋಷ್ಟು ತಾಪ ಹೋಗಿರುತ್ತೆ. ಅಷ್ಟು ಕಠಿಣವಾದ ಯಾಕೆಂದ್ರೆ ದೇವ್ರು ಪಡೆಯೋದು ಅಂದ್ರೆ ಆ ರೀತಿ ಎಲ್ಲ ಅನ್ಸಕ್ ಪ್ರಾರಂಭ ಆಗುತ್ತೆ. ಅಷ್ಟು ಸುಲಭ ಅಲ್ಲ. ನಾವು ಈಗ ಜ್ಞಾನ ಕೇಳುತ್ತಿದೀವಿ, ನಾವು ನೇರವಾಗಿ ಬಂದಿದೀವಿ ಅಂತ ಅಲ್ಲ. ಅಂತರಂಗದಲ್ಲಿ ಹೋಗ್ತಾ ಇರ್ಬೇಕಾದ್ರೆ ನಮ್ಮಲ್ಲಿರುವ ಭಾವನೆಗಳು ತಾನೇ ಒಳಗಡೆ ತೋರಿಸ್ತಾ ಹೋಗ್ತಾ ಅವಾಗ ಗೊತ್ತಾಗುತ್ತೆ ಆತ್ಮಜ್ಞಾನ ಅಂದ್ರೆ ಏನು, ಅದಕ್ಕೆ ಗುರುಗಳು ಬೇಕು ಅನ್ನೋದು. ಅಂತ ಬುದ್ಧ ಮಹಾತ್ಮ 6 ವರ್ಷ ಕಠಿಣ ತಪಸ್ ಮಾಡೋದು. ಅವ್ರಿಗೆ ಆದ್ರೂ ಯಾವ್ದು ಸಮಾಧಾನ ಆಗ್ಲಿಲ್ಲ ಅವ್ರಿಗೆ. ಇದಲ್ಲ ನನಗೆ, ಇದಲ್ಲ, ಇದು ಯಾಕೋ ಸಮಾಧಾನ ಅಲ್ಲ, ಇದು ನನಗಲ್ಲ ಅಂತ ಆ ಅಂತರಂಗದಲ್ಲೇ ಅನಿಸ್ತಿತ್ತು ಅವ್ರಿಗೆ. ಹಾಗಾಗಿ ಕೊನೆಗೆ ಅವರಿಗೆ ಎಲ್ಲವೂ ಸಾಕಾಯ್ತು. ನಾವು ಅದನ್ನೆಲ್ಲ ಏನ್ ಹೇಳ್ತೀವಿ, ಇವನ್ನೆಲ್ಲಾ ಮಾಡೋದು ಬಿಟ್ಟಾಗ ಅವ್ರಿಗೆ ಆತ್ಮಜ್ಞಾನ ಆಯ್ತು ಅಂತ ನಮ್ಗೆಲ್ಲಾ ಇದೆ. ಅದೇ ರೀತಿ ನಾವು ಸಿದ್ದೇಶ್ವರ ಸ್ವಾಮೀಜಿಯವ್ರ ಹತ್ರ ಅಂದ್ವಿ, ಅಪ್ಪ ಬುದ್ಧ ಮಹಾತ್ಮ ಆ ರೀತಿ ಎಲ್ಲವೂ ಮಾಡಿ ಬಿಟ್ಟ ಮೇಲೆ ತಾನೇ ನಾವು, ಅದು ಸುಲಭ ಅಲ್ಲ ಹೇಳಕ್ಕೆ, ಅವುಗಳಿಂದ ಆಗಲ್ಲ, ಅವುಗಳನ್ನೆಲ್ಲ ಮಾಡದ್ ಬೇಕಾಗಿಲ್ಲ, ಜ್ಞಾನ ಒಂದೇ ಹೇಳಕ್ ಸುಲಭ ಇದೆ. ಅವಾಗ ಅಪ್ಪವ್ರಂದ್ರು ಅವೆಲ್ಲಾ ಮಾಡಿದ್ರಿಂದ ಮನಸ್ಸು ಬಹಳ ಪಕ್ವತೆ ಆಯ್ತು, ಆಗ ಕ್ಷಣ ಮಾತ್ರದಲ್ಲೇ ಆತ್ಮಜ್ಞಾನ. ಏನು ಹೊರಟ ಇಲ್ದಿರೋರಿಗೆ ಬಹಳ ಕಷ್ಟ, ಅದು ಅಂತರಂಗದ ಸಮೀಪಕ್ಕೆ ಹೋಗುತ್ತೆ. ಎಲ್ಲಾ ಸಾಧನೆಗಳು, ಯಾವ ಸಾಧನೆಗಳು ಕೆಟ್ಟದಲ್ಲ. ಅವ್ರು ಯಾವ ಸಂಸಾರಕ್ಕಾಗ್ಲಿ ಮೋಹ ಮಮಕಾರಕ್ಕಾಗಿ ಮಾಡಿಲ್ಲ, ಎಲ್ಲರೂ ದೇವನನ್ನ ಅನುಭವಿಸ್ಬೇಕು ಅನ್ನೋಕ್ಕಾಗಿ. ಹಾಗಾಗಿ ಎಲ್ಲಾ ಸಾಧನೆಯನ್ನ ಎಲ್ಲಾ ಸಾಧಕರು ಗೌರವದಿಂದ ಕಾಣ್ಬೇಕು ನಾವು ಅವ್ರನ್ನೆಲ್ಲ. ಹಾಗಾಗಿ ಅಂತ ಸಾಧನೆಗಳೆಲ್ಲವೂ ಇದೆಯಲ್ಲ, ಅವೆಲ್ಲವೂ ಅಂತರಂಗದ ಪರಿಶುದ್ಧತೆ, ಅಲ್ಲಲ್ಲೇ ನಿಲ್ಲಬಾರ್ದು. ಹಾಗಾಗಿ ಆತ್ಮಜ್ಞಾನಿಯ ಗುರುಗಳು ತುಂಬಾ ಅವಶ್ಯಕತೆ. ಆ ಪ್ರಣವಾನಂದ್ರಿಗೆ ರಮಣ ಮಹರ್ಷಿಗಳು ಅನಿಸ್ಲಿಲ್ಲ ಅವ್ರಿಗೆ. ಬರೀ ಏನಿದು ನಾನಲ್ಲ ಅಂದ್ರೆ ಏನದು, ಅದೇನ್ ಅರ್ಥ ಇದೆಯಾ ಅದಕ್ಕೆ? ನಾನ್ ಇಷ್ಟೊಂದ್ ಸಾಧನೆ ಎಲ್ಲ ಮಾಡಿದೀನಿ, ಇಷ್ಟೊಂದ್ ಕಷ್ಟಪಟ್ಟಿದೀನಿ, ಮನಸ್ಸಿಗೆ ಇಷ್ಟೊಂದು ಸಾಮರ್ಥ್ಯ ಇದೆ, ಇಷ್ಟೊಂದು ಅದಕ್ಕೆಲ್ಲ ಏನೇನೋ ಅವ್ರಿಗಾಗ್ಲೇ ದರ್ಶನಗಳೆಲ್ಲ ಆಗಿದೆ. ಯಾವ್ದಾವ್ದು ಸಾಧನೆ ಮಾಡಿದಾರೋ, ಗಾಯತ್ರಿ ಮಂತ್ರ ಮಾಡಿದ್ರ, ದೇವಿಯ ಸಾಕ್ಷಾತ್ಕಾರ, ಈ ರೀತಿ ಎಲ್ಲ ಸಾಕ್ಷಾತ್ಕಾರ ಆಗಿದೆ. ಅವುಗಳನ್ನೆಲ್ಲಾ ಮಾಡುವಂತಹ ನಾನು ನೋಡು ಅಂತಾರೆ. ಅದೇನ್ ಅದಕ್ಕೆ ಅರ್ಥ ಇದೆಯಾ ಅದು? ಹಾಗಾಗಿ ಇದಲ್ಲ ಅನ್ಬಿಟ್ಟು ಅವ್ರೆಲ್ಲಾ ಕಡೆ ಸುತ್ತಾಡ್ತಾರೆ. ಕೊನೆಗೆ ಎಲ್ಲೂ ಸಮಾಧಾನ ಆಗದೆ ಕೊನೆಗೆ ರಮಣ ಮಹರ್ಷಿಗಳ ಹತ್ರನೇ ಬರ್ತಾರೆ. ಹಾಗಾಗಿ ಅವ್ರಾಗ್ಲಿ ಕಾವ್ಯಕಂಠ ಮಹಾಮುನಿಗಳು, ಅವರು ಅಷ್ಟೇನೆ, ಅವರು ಬಹಳ ತೀವ್ರವಾದ ಪಂಡಿತರು, ಅಗಾಧವಾದ ಪಾಂಡಿತ್ಯವನ್ನ ಅವ್ರು ಇದ್ದು, ಬಹಳ ತಪಸ್ಸು. ಅವರು ಶಿವ ಪಂಚಾಕ್ಷರಿ ಮಂತ್ರವನ್ನ ಅನುಷ್ಠಾನವನ್ನ ಮಾಡಿ ಅದರ ಸಾಕ್ಷಾತ್ಕಾರ ಮಾಡ್ಕೊಂಡಿದ್ರು. ಆ ಸಾಕ್ಷಾತ್ಕಾರ ಅಷ್ಟು ಸುಲಭ ಅಲ್ಲ. ಅವರು ಹಗಲಿರುಳು ಜೀವನ ಪರ್ಯಂತ ಮಾಡಿರ್ತಾರೆ. ಬರೀ ಅರ್ಧ ಗಂಟೆ 1 ಗಂಟೆ ಮಾಡಿರುವ ಸಾಧನೆಗಳಲ್ಲ. ಹಗಲಿರುಳು ಇದನ್ನ ಆ ಓಂಕಾರವನ್ನಾಗ್ಲಿ, ಪ್ರಣವ ಮಂತ್ರ, ಓಂ ನಮಃ ಶಿವಾಯ, ಅವುಗಳನ್ನೆಲ್ಲ ಗಾಯತ್ರಿ ಅವುಗಳನ್ನೆಲ್ಲ ಮನಸ್ಫೂರ್ತಿಯಾಗಿ ಅವ್ರು ಅದನ್ನ ಅನುಸಂಧಾನವನ್ನ ಮಾಡಿರ್ತಾರೆ. ಹಗಲಿರುಳು ಮಾಡಿರ್ತಾರೆ. ಇಡೀ ದೇಹ ಮನಸ್ಸುಗಳೆಲ್ಲ ತಾವೇ ಅವುಗಳೆಲ್ಲ, ಇವ್ರು ಹೇಳಲಿಲ್ಲ ಅಂದ್ರೂ ಮನಸ್ಸು ತಾನೇ ಉಚ್ಚಾರ ಮಾಡ್ತಿರತ್ತೆ. ಅಷ್ಟು ಅದನ್ನ ಪರಿಪೂರ್ಣವಾಗಿ ಮಾಡಿರ್ತಾರೆ. ಅಂತ ಸಾಧನೆ ಎಲ್ಲ ಮಾಡದ್ ಮೇಲೆ ರಮಣ ಮಹರ್ಷಿಗಳ ಹತ್ರ ಬಂದು ಹೇಳ್ತಾರೆ ಅವರು, ನಾನು ಎಲ್ಲಾ ಎಲ್ಲಾ ಅಧ್ಯಯನವನ್ನು ಮಾಡಿದೀನಿ, ಎಲ್ಲ ನಿಗಮ ಆಗಮವನ್ನೆಲ್ಲ ಓದಿದೀನಿ ನಾನು. ಅವರು ಆಗ್ಲೇ ಅಷ್ಟಾವಧಾನಿಗಳಿರ್ತಾರೆ. ಹಾಗಾಗಿ ಎಲ್ಲವನ್ನೂ ನಾನು ಅಧ್ಯಯನ ಮಾಡಿದೀನಿ. ಮತ್ತೆ ಮನಸ್ಫೂರ್ತಿಯಾಗಿ ಎಲ್ಲಾ ಪಂಚಾಕ್ಷರಿ ಇವುಗಳನ್ನೆಲ್ಲಾ ನಾನು ಮನಸ್ಫೂರ್ತಿಯಾಗಿ ಮಾಡಿದೀನಿ. ಆದ್ರೂ ನನ್ನ ಮನಸ್ಸಿಗೆ ಯಾಕೋ ಸಮಾಧಾನ ಇಲ್ಲ. ಆಗ ರಮಣ ಮಹರ್ಷಿಗಳು ಹೇಳ್ತಾರೆ, ಇವುಗಳನ್ನೆಲ್ಲಾ ನಾನ್ ಮಾಡಿದೀನಿ ಅಂತ ಹೇಳ್ತಿರಲ್ಲ, ಆ ಮಾಡಿದೀನಿ ಅನ್ನುವ ನಾನ್ ಯಾರು ನೋಡಿ. ನಾನ್ ಮಾಡಿದೀನಿ, ನಾನು ಪಂಚಾಕ್ಷರಿ ಸಾಧನ ಮಾಡಿದೀನಿ, ನಾನ್ ಅಧ್ಯಯನ ಮಾಡಿದೀನಿ, ನಾನ್ ಇದನ್ ಮಾಡಿದೀನಿ, ನಾನ್ ಮಾಡಿದೀನಿ ಅಂತೆಲ್ಲ. ಆ ನಾನು ಅಂದ್ರೆ ಯಾರು ನೋಡು. ಅದನ್ ಮಾತ್ರ ಯಾರಿಗೂ ನೋಡಕ್ಕಾಗಲ್ಲ. ಎಲ್ಲರಿಗೂ ನಾನಾಗಿ ಸಾಧನೆಯನ್ನ ಮಾಡಕ್ ಇಷ್ಟ ಆಗತ್ತೆ. ಆ ಮೂಲ ನಾನು ನೋಡೋದು ಆ ಗುರುವಿನ ಕರುಣೆ, ಗುರು ಕೃಪೆ ಇದ್ರೆ. ಹಾಗಾಗಿ ಆ ರೀತಿಯಾಗಿ ಅವರು ಇಲ್ಲೆಲ್ಲ ಅದನ್ನೇ ನಿಜಗುಣರು ಹೇಳ್ತಿದ್ದಾರೆ. ಆ ರೀತಿ ಏನೇನೋ ನೀನ್ ನಾನಾಗಿ ಬಹಳ ಕಷ್ಟಪಟ್ಟು ಸಾಧನೆಯನ್ನ ಮಾಡ್ತೀಯಲ್ಲ, ಅವುಗಳೆಲ್ಲ ಬಹಳ ಬಳಲಿಕೆ ಉಂಟು ಮಾಡುತ್ತೆ. ಅದು ಬ್ರಹ್ಮಜ್ಞಾನ ಅಂತ ನೀನ್ ಭಾವಿಸ್ಬಿಡ್ತೀಯ. ಆ ಸಾಧನೆಯನ್ನ ಮಾಡಿದಾಗ ಮನಸ್ಸು ಇವುಗಳೆಲ್ಲ ಏಕಾಗ್ರತೆ ಬರುತ್ತೆ. ಆ ಬುದ್ಧಿ ಇದೆಯಲ್ಲ ಬಹಳ ಪ್ರಖರತೆ ಇರೋದ್ರಿಂದ ಅದ್ ಯಾವ್ದಾವ್ದನ್ನೋ ದೇವ್ರು ಅಂತೆಲ್ಲ ಭಾವಸಾಗ್ ಮಾಡುತ್ತೆ. ಅವ್ಯಾವುದೂ ಅಲ್ಲ. ನೀನು ಬ್ರಹ್ಮ ವಸ್ತು ಇದೆಯಾ, ಇವುಗಳಲ್ಲೇ ನಿಲ್ಬೇಡ ನೀನು. ನಿಗಮ ಆಗಮವ ನೋದಿ, ಏನು ನಿಗಮಗಳಿದೆಯಲ್ಲ ಉಪನಿಷತ್ತುಗಳು, ಅವುಗಳನ್ನು ಬಹಳ ಓದಿರ್ಬೋದು. ಆಗಮವ ನೋದಿ, ಏನು ದಿವ್ಯಾಗಮ 28 ದಿವ್ಯಾಗಮಗಳು ಅಂತಾರೆ. 10 ಶಿವ ಏನೋ ಇದೆ, 4 ವಿಷ್ಣು, ಆ ರೀತಿ ಒಟ್ಟು ಇದೆ. ನಾವು ಅದನ್ನೇನು ಓದಿಲ್ಲ. ಆ ಆಗಮಗಳು 28 ದಿವ್ಯಾಗಮಗಳು, ಅವುಗಳನ್ನೆಲ್ಲಾ ಅಧ್ಯಯನವನ್ನ ಮಾಡಿರ್ಬೋದು. ಸುಗುಣ ಸಂತತಿ ಗೂಡಿ, ಬಹಳ ಶ್ರೇಷ್ಠ, ಬಹಳ ಒಳ್ಳೆಯ ಗುಣಗಳು,
ಇಡೀ ಜಗತ್ತೇ ಹೊಗಳ್ತಾ ಇರ್ಬೋದು, ಒಳ್ಳೆಯ ಬದುಕನ್ನ ಬದುಕ್ತಿರ್ಬೋದು, ಬಹಳ ಪ್ರಾಮಾಣಿಕವಾದ ಬದುಕು, ನಿಸ್ವಾರ್ಥವಾದ ಬದುಕು, ಬಹಳ ಕ್ರಮಬದ್ಧವಾದ ಬದುಕು, ಈ ರೀತಿಯಾಗಿನೂ ಬದುಕಿರ್ಬೋದು. ಸುಗುಣ ಸಂತತಿಗೂಡಿ ಜಗದೊಲವಾಂತು ತನ್ನ, ಇಡೀ ಜಗತ್ತು ನಿನ್ನನ್ನ ಪ್ರೀತಿ ಮಾಡ್ತಿರ್ಬೋದು. ಎಂತವ್ರಿದಾರೆ, ಎಷ್ಟು ಮಹಾತ್ಮರಿದ್ದಾರೆ. ಇವ್ರಿದ್ದಾಗ ಇದ್ರು, ರಾಮಕೃಷ್ಣ ಪರಮಹಂಸರು ಇದ್ದಾಗ ಈಶ್ವರ ಚಂದ್ರ ವಿದ್ಯಾಸಾಗರ್ ಅಂತ ಇದ್ರು. ಅವರು ಆಗಿನ ಕಾಲದಲ್ಲಿ ಕಲ್ಕತ್ತಾದಲ್ಲಿ ಬಹಳ ದೊಡ್ಡವರು, ಬಹಳ ದೊಡ್ಡ ಮಹಾನ್ ಪುರುಷರು ಅವರು. ಅವರ ಜೀವನ ಬಹಳ, ಅವರ ತಮ್ಮ ಬದುಕು ಪೂರ್ತಿ ಎಲ್ಲರ ಉಪಕಾರಕ್ಕಾಗಿ, ಪರೋಪಕಾರಕ್ಕಾಗಿನೇ ಅವ್ರು ಇಟ್ಟಿದ್ರು. ಅವರು ಹಾಲನ್ನ ಸಹ ಕುಡಿತಿರಲ್ಲ, ಯಾಕೆಂದ್ರೆ ಕರುಗೆ ಅದನ್ನ ಹಾಲು, ಆ ಕರುನ ಹಾಲನ್ನ ನಾವು ಕುಡ್ದಂಗಾಗತ್ತೆ, ಹಾಗಾಗಿ ಆ ಕರುಗೆ ಮೋಸ ಮಾಡ್ದಂಗಾಗತ್ತೆ ಅಂತ ಹಾಲನ್ನು ಕುಡಿತಿರಲ್ಲ. ಮತ್ತೆ ಬಡ ವಿದ್ಯಾರ್ಥಿಗಳಿಗಾಗಿ ತಾವೇ ಸ್ವತಃ ನಡ್ಕೊಂಡೆಲ್ಲ ಹೋಗ್ತಿರ್ತಾರೆ, ಬಹಳ ಕಷ್ಟ ಪಡ್ತಿರ್ತಾರೆ. ಮತ್ತೆ ಎಲ್ಲರಿಗೂ ಪರೋಪಕಾರಿ, ಬಹಳ ಸ್ವಚ್ಛವಾದ ಬದುಕು, ಸತ್ಯವಾದ ಬದುಕು ಅಂತವ್ನ ರಾಮಕೃಷ್ಣ ಪರಮಹಂಸರು ಭೇಟಿ ಮಾಡಕ್ ಹೋಗ್ತಾರ. ಅವ್ರನ್ನ ಎಲ್ಲೆಲ್ಲಿ ಮಹಾತ್ಮರು ಈ ತರ ಕಾಣಿಸ್ತಿರ್ತಾರೋ ಅವ್ರನ್ನೆಲ್ಲಾ ರಾಮಕೃಷ್ಣ ಪರಮಹಂಸರು ತಾವೇ ಸ್ವತಃ ಹೋಗ್ತಿರ್ತಾರ ಅವ್ರ ಹತ್ರ ಎಲ್ಲ. ಹಾಗಾಗಿ ಈ ಈಶ್ವರ ಚಂದ್ರ ವಿದ್ಯಾಸಾಗರ್ ಹತ್ರನೂ ಹೋಗ್ತಾರೆ. ಆಗಿನ ಕಾಲದಲ್ಲಿ ಅವ್ರು ಬಹಳ ಪ್ರಸಿದ್ಧ. ಹಾಗಾಗಿ ಅವ್ರನ್ನ ಮೊದಲನೇ ಕೇಳ್ಕೋಬೇಕು, ನಾವ್ ಬರ್ತೀವಿ, ಈ ತರ ಬರ್ತಾರೆ ಅಂತ. ಆಯ್ತು ಬನ್ನಿ ಅಂತ ಹೋಗ್ತಾರೆ ಇವ್ರು. ಆಗ ರಾಮಕೃಷ್ಣ ಪರಮಹಂಸರು ಅಂತಾರೆ, ಈಗ ನಾನು ಸಾಗರದ ಬಳಿ ಬಂದಿದ್ದೀನಿ, ನಾನ್ ಬಹಳ ಸಣ್ಣ ನದಿ ನಾನು ಅಂತ. ಆಗ ಅವರು ವಿದ್ಯಾಸಾಗರ್, ಈಶ್ವರ ಚಂದ್ರ ವಿದ್ಯಾಸಾಗರ್ ಹೇಳ್ತಾರೆ, ನೀವು ಸಾಗರದ ಹತ್ರ ಬಂದಿದ್ರು ಪರವಾಗಿಲ್ಲ, ಅದು ಉಪ್ಪಿನ ಸಾಗರ ನಾನು ಅಂತ. ಆಗ ಅವರು ರಾಮಕೃಷ್ಣ ಪರಮಹಂಸರು ಅಂತಾರೆ, ಇಲ್ಲ ಇಲ್ಲ ನೀನು ವಿದ್ಯಾಸಾಗರ ನೀನು ಅಂತ. ಆಮೇಲೆ ಅವ್ರು ಅಂತಾರೆ, ಇವರಲ್ಲಿ ಏನೋ ಒಂದು ಜ್ಯೋತಿ ಇರ್ಬೇಕು, ಅಂತರಂಗದಲ್ಲಿ ಏನೋ ಒಂದು ಆ ಆತ್ಮ ಜ್ಯೋತಿ ಏನೋ ಪ್ರಕಾಶಮಾನವಾದ ಇರ್ಬೇಕು, ಇಲ್ಲಾಂದ್ರೆ ಅಷ್ಟು ಪ್ರಸಿದ್ಧಿ ಆಗೋದಕ್ ಸಾಧ್ಯ ಇಲ್ಲ. ಆದ್ರೆ ಅದು ಆತ್ಮಜ್ಞಾನ ಅಲ್ಲ. ತುಂಬಾ ಒಳ್ಳೆಯವರೇ ಇರ್ತಾರೆ, ಎಲ್ಲವೂ ಇರುತ್ತೆ, ಒಂದ್ ಅಂಶ ಏನೋ ಅವರಲ್ಲಿ ಜಾಸ್ತಿ ಪ್ರಕಟ ಆಗಿರುತ್ತೆ. ಹಾಗಾಗಿ ಆ ರೀತಿ ಇಡೀ ಜಗತ್ತೇ ಎಲ್ಲರನ್ನು ಹೊಗಳ್ಬೋದು, ನಮ್ಮನ್ನೆಲ್ಲಾ ತುಂಬಾ ಅಂತದನ್ನ ತುಂಬಾ ಇಂತ ಶ್ರೇಷ್ಠವಾದವರು ಎಲ್ಲವೂ ಅವ್ರಂತ ಇಲ್ಲ ಅಂತ ಅಲ್ಲ, ಇದೆ. ಆದರೆ ಅದು ಆತ್ಮಜ್ಞಾನ ಅಲ್ಲ. ಅದನ್ನ ಇಲ್ಲಿ ಹೇಳ್ತಾರೆ, ಬಗೆಯ ನಾರಯ್ಯದಿರೆ, ಇವೆಲ್ಲವೂ ನೀನ್ ಇರ್ಬೋದು, ಆದ್ರೆ ಆತ್ಮಜ್ಞಾನಿ, ನಾನು ಆತ್ಮವಸ್ತು ಅನ್ನುವ ಅನುಭವ ನಿನ್ಗಿರ್ಲಿಲ್ಲ, ಅದು ಯಾವುದು, ಅದು ಪ್ರಯೋಜನ ಬರೋದಿಲ್ಲ. ಏನೇನಿದೆಯಲ್ಲ ನಿಗಮ ಆಗಮಗಳನ್ನೆಲ್ಲ ಓದಿರ್ಬೋದು, ನೀನು ಸುಗುಣ ಸಂತತಿ ಒಳ್ಳೆಯ ಗುಣಗಳನ್ನೆಲ್ಲಾ ಬಳಸಿ ಅವುಗಳನ್ನೆಲ್ಲಾ ನೀನ್ ಅದನ್ನ ಅನುಷ್ಠಾನವನ್ನ ಮಾಡಿ ನೀನು ಒಳ್ಳೆಯ ಜೀವನವನ್ನ ನಡೆಸ್ತಾ ಇರ್ಬೋದು. ಇವುಗಳನ್ನೆಲ್ಲಾ ಮಾಡಿದ್ರು ಸಹ ನಾನ್ ಯಾರು ಅಂತ ನಾನು ಅರಿಲಿಲ್ಲ ಅಂದ್ರೆ ಇವುಗಳಿಂದ ಏನು ಅಷ್ಟು ಉಪಯೋಗ ಆಗೋದಿಲ್ಲ. ಕೆಲವು ಸಲ ಏನ್ ಅನ್ಸುತ್ತೆ, ಇವುಗಳನ್ನೆಲ್ಲಾ ಮಾಡೋದ್ರಿಂದ ನಾನು ಬಹಳ ತಿಳುವಳಿಕೆ ಬುದ್ಧಿ ಎಲ್ಲ ಬಂದಿರೋದ್ರಿಂದ ನನ್ಗೇನೋ ಆಗಿದೆ, ಬ್ರಹ್ಮಜ್ಞಾನ ಬಂದಿದೆ, ಬ್ರಹ್ಮಜ್ಞಾನ ಗೊತ್ತಾಗ್ಬಿಟ್ಟಿದೆ ಅಂತೆಲ್ಲಾ ಅನ್ಸತ್ತಲ್ಲ, ಆ ರೀತಿ ದಾರಿ ತಪ್ಪಬೇಡ. ಇವುಗಳೆಲ್ಲಾ ಮಾಡೋದ್ರಿಂದ ಅಂತಃಕರಣ ಪರಿಶುದ್ಧತೆ ಆಗತ್ತೆ, ಆದ್ರೆ ಅದೇ ಅಂತಿಮ ಅಲ್ಲ. ಈ ನಿಗಮ ಆಗಮವನ್ನ ಓದಿ ಅದ್ರಲ್ಲಿ ಉಪನಿಷತ್ತಿನಲ್ಲಿ ಒಂದು ಇವ್ರದಿದೆಯಲ್ಲ, ಶ್ವೇತಕೇತು ಮತ್ತೆ ಉದ್ದಾಲಕ. ಆ ಉದ್ದಾಲಕ ಮಹರ್ಷಿಗಳ ಹತ್ರ ಶ್ವೇತಕೇತು ಅವರ ಮಗನೇ ಅವರು ಉದ್ದಾಲಕ ಮಹರ್ಷಿಗಳು ಅವಾಗಿನ ಕಾಲದಲ್ಲಿ ಅವರೇ ಗುರುಗಳಿದ್ರು, ಆದ್ರೂನು ಮಕ್ಕಳಿಗೆ ಅವ್ರು ಪಾಠ ಮಾಡ್ತಿರ್ಲಿಲ್ಲ. ಯಾಕೆಂದ್ರೆ ತಂದೆ ಅನ್ನುವ ಸಲಿಗೆ ಇರುತ್ತೆ, ವಿದ್ಯೆ ಕಲಿಯಲ್ಲ ಅಂತ ಬೇರೆ ಕಡೆ ಕಳಿಸ್ತಾರೆ. ಅವ್ರು 12 ವರ್ಷ ಶ್ವೇತಕೇತು ಅಲ್ಲಿ ಕಲ್ತ್ಬಿಟ್ಟು ಬರ್ತಾರೆ, ಬೇರೆ ಕಡೆ ಕಲ್ತು ಬಂದಿರ್ತಾರೆ. ಎಲ್ಲ ಈ ಆಗಮ ನಿಗಮಗಳನ್ನೆಲ್ಲ ಓದಿ, ಎಲ್ಲಾ ಶಾಸ್ತ್ರವನ್ನ ಓದಿ ಬರೋ ಅಷ್ಟೊತ್ತಿಗೆ ಅವ್ರಿಗೆ ಆಗ್ಲೇ ಅಹಂಕಾರ ಬಂದಿರತ್ತೆ. ನಮ್ ತಂದೆ ಗೊತ್ತಿದ್ರೆ ಅವರೇ ನನಗ್ ಪಾಠ ಮಾಡ್ತಿದ್ರು, ಅವ್ರಿಗೆ ಗೊತ್ತಿಲ್ವಲ್ಲ ಅದಕ್ಕೆ ಬೇರೆ ಕಡೆ ಕಳ್ಸವ್ರೆ, ನಮ್ ತಂದೆಗೆ ಏನೂ ಗೊತ್ತಿಲ್ಲ. ನಾವು ಮನೇಲಿ ಹಾಗೆ ಮಾಡ್ತಿದ್ವಿ ಮೊದಲು ಚಿಕ್ಕವರಿದ್ದಾಗ. ಅದೇ ತಂದೆ ತಂದೆನೇ ಅವ್ರು ನಮ್ ಸ್ಕೂಲ್ ಕಳ್ಸಿರ್ತಿದ್ರಲ್ಲ, ಅಲ್ಲಿ ಕಲ್ತ್ಕೊ ಬಂದ್ಮೇಲೆ ನಮ್ ತಂದೆ ನಿಮಗ್ ಗೊತ್ತಾಗಲ್ಲ ಬಿಡಿ, ನಿಮ್ಗಿದೇನ್ ಗೊತ್ತಾಗತ್ತಾ, ಇದ್ ನಿಮಗ್ ಗೊತ್ತಾಗಲ್ಲ, ಈ ರೀತಿ ನಮ್ಗೆ ಇಷ್ಟ ಸಣ್ಣ ಕಲ್ತಿರೋರ್ಗೆ ಹಿಂಗಿರುತ್ತೆ, ಇನ್ನ ದೊಡ್ಡವ್ರಿಗೆ ಅನ್ಸೋದ್ ಏನ್ ದೊಡ್ಡ ವಿಷಯ ಅದು. ಹಾಗಾಗಿ ನಿಗಮ ಅವ್ರೆಲ್ಲಾ ಅಧ್ಯಯನ ಮಾಡಿ ಬಂದಿರ್ತಾರೆ. ಉದ್ದಾಲಕ ಮಹರ್ಷಿಗಳ ಅವ್ರ ತಂದೆ ಬಗ್ಗೆ ಅವ್ರಿಗೆ ಇದು ಇವ್ರಿಗೇನ್ ಗೊತ್ತಿದೆ ಅನ್ನುವ ಅಹಂಕಾರ ಬಂದಿರತ್ತೆ. ಆಗ ಅವ್ರ ತಂದೆ ಗೊತ್ತಾಗತ್ತೆ, ಇವನಿಗೆ ಅಹಂಕಾರ ಬಂದಿದೆ ಅಂತ. ಅವರೆಲ್ಲ ಮಹಾತ್ಮರು ಇರ್ತಾರೆ, ಮಹಾತ್ಮರಿಗೆ ಏನ್ ಗೊತ್ತಾಗ್ದೆ. ಹಾಗಾಗಿ ಅವ್ರು ಅದನ್ನ ಉಪಾಯವಾಗಿ ಬಿಡಿಸ್ತಾರ. ಅದನ್ನ ಏನೇನ್ ನೀನ್ ಅಧ್ಯಯನ ಎಲ್ಲ ಮಾಡಿದ್ಯಲ್ಲ ನೀನ್ ತಿಳಿದಿದ್ಯಾ, ಯಾವುದನ್ನ ತಿಳಿದ್ರೆ ಎಲ್ಲವನ್ನೂ ತಿಳಿದಂತಾಗತ್ತೆ. ಎಲ್ಲವನ್ನೂ ತಿಳಿದು ಒಂದನ್ ತಿಳಿದೇ ಇದ್ರೆ ಅದೆಲ್ಲಾ ತಿಳಿದೇ ಪ್ರಯೋಜನ ಇಲ್ಲ. ನಾನು ಯಾರು, ನಾನು ಅಂತ ಏನಿದೆಯಲ್ಲ, ಆ ನಾನ್ ಯಾರಂತ ತಿಳಿದ್ರೆ ಎಲ್ಲವನ್ನೂ ತಿಳಿದಂಗೆ. ಆ ನಾನನ್ ಬಿಟ್ಟೆ ಬೇರೆ ಎಲ್ಲವನ್ನೂ ತಿಳಿದೆ ಏನೂ ಪ್ರಯೋಜನ ಬರೋದಿಲ್ಲ. ಅದನ್ನ ಅವರಲ್ಲಿ ಕೇಳ್ತಾರೆ, ಉದ್ದಾಲಕ ಮಹರ್ಷಿ ಹೇಳ್ತಾರೆ, ಏನ ಶ್ರುತಂ ಭವತಿ, ಏನ ವಿಜ್ಞಾತಂ ಭವತಿ, ಏನ ಪ್ರಾಪ್ತಂ ಭವತಿ ತಶೃಣು. ನಿನಗೆಲ್ಲ ಕಲ್ತ್ಕೊಂಡ್ ಬಂದಿದೀನಿ ಅಂತೀಯಲ್ಲ,
ಯಾವ ಒಂದನ್ನ ಅರಿತ್ರೆ ಎಲ್ಲವೂ ಅರತಂತಾಗುತ್ತೋ, ಯಾವ ಒಂದ ವಿದ್ಯೆಯನ್ನ ಕಲಿತ್ರೆ ಎಲ್ಲಾ ವಿದ್ಯೆಗಳನ್ನ ಕಲ್ತಂತಾಗತ್ತ, ಆ ವಿದ್ಯೆ ಕಲ್ತ್ಕೊಂಡ್ ಬಂದಿದ್ಯಾ ಅಂತ. ಆಗ ಶ್ವೇತಕೇತಗ ಅನ್ಸತ್ತಿಲ್ಲ, ಆ ರೀತಿ ನಾನ್ ಕಲ್ತಿಲ್ವಲ್ಲ ಅಂತಂದಾಗ ಆಗ ನಿಧಾನವಾಗಿ ಅವ್ರಿಗೆ ಆತ್ಮಜ್ಞಾನವನ್ನ ಉಪದೇಶ ಮಾಡ್ತಾರೆ. ಬಹಳ ಸರಳವಾಗಿ ಯಾವ್ದಾವ್ದೋ ಉದಾಹರಣೆಗಳನ್ನ, ಈ ಇದನ್ನ ಅರಳಿ ಮರದ ಆಲದ ಮರದ್ದು ಒಂದು ಹಣ್ಣನ್ನ ಕಿತ್ಕೊಂಡ್ ಬಾ, ಅದನ್ನ ತೆಗಿ, ಅದ್ರಲ್ಲಿ ಎಷ್ಟು ಸಣ್ಣ ಸಣ್ಣ ಬೀಜಗಳಿದೆ ನೋಡು, ಆ ಸಣ್ಣ ಬೀಜದಲ್ಲಿ ಅಷ್ಟು ಅವ್ಯಕ್ತ ಶಕ್ತಿ ಇದೆ ಅಂದ್ರೆ ಆ ಬೀಜ ನೋಡಿದಾಗ ಗೊತ್ತಾಗಲ್ಲ, ಅದು ದೊಡ್ಡ ಮರ ಆಗತ್ತೆ ಅಂತ. ಹಾಗೆ ಆ ಬ್ರಹ್ಮ ವಸ್ತು ಸೂಕ್ಷ್ಮಾತಿ ಸೂಕ್ಷ್ಮವಾಗಿ ನಿನ್ನೊಳಗೆ ಇದೆ, ಇವುಗಳನ್ನೆಲ್ಲ ನೀನ್ ಆ ಬೀಜದಲ್ಲಿ ಹೆಂಗಿದೆಯಲ್ಲ ಆ ರೀತಿ ಅಂತ. ಆಗ ಅವ್ರಂತಾರೆ, ಹಂಗಾರೆ ಅದು ಕಾಣಿಸ್ತಾನೆ ಇಲ್ಲ, ಅದು ನಮ್ಮ ಅರಿವಿಗೆ ಬರೋದು ಹೇಗೆ ಅಂತ. ಅದಕ್ಕೆಲ್ಲ ಅವ್ರ ಉದಾಹರಣೆಗಳನ್ನ ಹೇಳಿ ಬ್ರಹ್ಮಜ್ಞಾನವನ್ನ ಉಂಟು ಮಾಡ್ತಾರೆ. ಹಾಗಾಗಿ ಈ ನಿಗಮ ಆಗಮಗಳನ್ನೆಲ್ಲ ಎಷ್ಟೇ ನೀನ್ ಓದಿದ್ರುನು ಅವುಗಳು ಯಾವುದು ನಿನ್ನ ಸಹಾಯಕ್ಕೆ ಬರೋದಿಲ್ಲ. ಯಾವುದು ನಾನು ನಾನು ಅಂತ ಏನಿದೆಯಲ್ಲ ಈ ಅಹಂಕಾರ ಹೋದ್ರೇನೆ ಆ ಆತ್ಮಜ್ಞಾನ ಅದೊಂದೇ ನಿನಗೆ ಸಹಾಯ ಆಗೋದು. ಈ ನಾನೆಲ್ಲಾ ಸಾಧನೆಗಳನ್ನ ಮಾಡಿದ್ರೆ ಅವುಗಳು ಅಂದ್ರೆ ದ್ವೈತ ಎಲ್ಲಿವರೆಗೂ ಇರುತ್ತೋ ಅಲ್ಲಿವರೆಗೂ ಬ್ರಹ್ಮ ಸಾಕ್ಷಾತ್ಕಾರ ಇಲ್ಲ. ನಾನೊಬ್ಬ ಇದ್ದೀನಿ, ತಿಳ್ಕೊಂಡಿರೋರು ಒಂದಿದೆ, ಎರಡಾಗುತ್ತೆ. ಹಾಗಾಗಿ ನಾನೇ ಆತ್ಮವಸ್ತು ಅಂತ ನೀನ್ ತಿಳಿದೆ, ನೀನ್ ಎಷ್ಟೇ ಓದಿರೋ, ಎಷ್ಟೇ ತಿಳ್ಕೊ, ಎಷ್ಟೇ ಶ್ರವಣಾದಿಗಳನ್ನ, ಅದಕ್ಕೆ ಹೇಳೋದು ಶ್ರವಣಾದಿಗಳನ್ನ ಹೇಗ್ ಮಾಡ್ಬೇಕು ಅಂದ್ರೆ ಕೇಳೋ ನಾನಲ್ಲ ಅನ್ನೋ ಮಾಡ್ಬೇಕು. ಈ ಕೇಳ್ತಾ ನಾನು ಏನ್ ಕೂತಿದ್ದೀನಲ್ಲ, ನಾನು ಕೇಳೋನು ನಾನಲ್ಲ, ಈ ರೀತಿಯಾಗಿ ಯಾರು ಶ್ರವಣವನ್ನ ಮಾಡ್ತಾರೆ ಅದು ಆತ್ಮಜ್ಞಾನ. ಆಗ ತಾನೇ ಮನನ ನಿಧಿಧ್ಯಾಸನಗಳು. ಹಾಗಾಗಿ ಅದನ್ನ ಇಲ್ಲಿ ಹೇಳ್ತಿದ್ದಾರೆ, ನಿಗಮ ಆಗಮವನ್ನೋದಿ ಸುಗುಣ ಸಂತತಿಗೂಡಿ ಜಗದಲವಾಂತ ತನ್ನ ಬಗೆಯ ನಾರಯ್ಯದಿರೆ. ಆ ನಿಗಮಗಳನ್ನ ಓದು, ಆಗಮಗಳನ್ನ ಓದು, ಜಗತ್ತಿನ ಎರಡು ವಿದ್ಯೆ, ಪರಾವಿದ್ಯೆ ಅಪರವಿದ್ಯೆ. ಏನು ಬ್ರಹ್ಮಜ್ಞಾನ ಇದೆಯಲ್ಲ ಇದೊಂದೇ ಪರವಿದ್ಯೆ, ಅಂದ್ರೆ ಶ್ರೇಷ್ಠವಾದ ವಿದ್ಯೆ. ಇನ್ನೆಲ್ಲವೂ ಅಪರವಿದ್ಯೆ. ಅದೆಂತದೇ ಇರ್ಲಿ ಅವೆಲ್ಲವೂ ಅಪರವಿದ್ಯೆ. ಈ ಪರವಿದ್ಯೆ ಏನಿದೆಯಲ್ಲ ಇದನ್ನ ಅರಿದೆ ಈ ನಿಗಮ ಅವುಗಳೆಲ್ಲವೂ ನಿಗಮ ಆಗಮಗಳು ತಪ್ಪಲ್ಲ, ಅವುಗಳೆಲ್ಲವೂ ಇರೋದು ಈ ದೇವನನ್ನ ಪಡೆಯೋದಿಕ್ಕೆ. ಆದ್ರೆ ಅವುಗಳನ್ನ ಓದಿ ಬರೀ ಅದೇ ತಿಳುವಳಿಕೆಯಲ್ಲಿ ಅದೇ ಬ್ರಹ್ಮಜ್ಞಾನ ಅಂತ ಭಾವಿಸ್ತೀವಿ. ಅದನ್ನ ಶಂಕರಾಚಾರ್ಯರು ಹೇಳ್ತಾರಲ್ಲ, ಭಜ ಗೋವಿಂದಂ ಭಜ ಗೋವಿಂದಂ ಗೋವಿಂದಂ ಭಜ ಮೂಢಮತೆ ನಹಿ ನಹಿ ರಕ್ಷತಿ ಡುಗ್ರಿನ್ ಕರಣೆ. ಈ ಶಾಸ್ತ್ರಗಳಾಗ್ಲಿ ಇವುಗಳಾಗ್ಲಿ ಇವ್ಯಾವೂ ಸಹಾಯ ಮಾಡಲ್ಲ. ನಿನ್ನ ಸನ್ನಿಹಿತ ಕಾಲ, ನೀನ್ ಏನ್ ವಯಸ್ಸಾಗತ್ತಲ್ಲ, ಈ ಯಾವ್ದು ಈಗ ಈಗ ಸ್ಕೂಲಲ್ಲಿ ಏನ್ ಓದಿದ್ವಿ ಒಂದು ನಮ್ ಜೀವನದಲ್ಲಿ ಬರೋದೇ ಇಲ್ಲ. ಅಲ್ಲಿ ಗಣಿತದಲ್ಲಿ ಬಹಳ ಫಸ್ಟ್ ಇದ್ದೆ, ಸಮಾಜದಲ್ಲಿ ಸಮಾಜ, ಗಣಿತ, ವಿಜ್ಞಾನ, ಇಂಗ್ಲಿಷು ಶಾಲೆಯಲ್ಲಿ ಬಹಳ ಫಸ್ಟ್ ರ್ಯಾಂಕು. ಮನೇಲಿ ಜೀವನನೇ ಮಾಡಕ್ ಬರ್ತಿಲ್ಲ, ದೊಡ್ಡ ಗೋಲ್ಡ್ ಮೆಡಲೇ ಪಡೆದಿದ್ದೀನಿ, ಜೀವನ ಮಾಡಕ್ಕೆ ಬರೋದಿಲ್ಲ. ಹಾಗಾಗಿ ಆ ವಿದ್ಯೆಗಳೆಲ್ಲ ಏನಿದೆಯಲ್ಲ ಅವೆಲ್ಲವೂ ಭುಕ್ತಿ ಸುಖಂ. ಹಾಗಾಗಿ ಅವುಗಳೆಲ್ಲವೂ ನಿನಗೆ ಏನೋ ಕೊನೆ ಕಾಲದಲ್ಲಿ ಸಹಾಯ ಮಾಡೋದಿಲ್ಲ. ಆತ್ಮಜ್ಞಾನ ಒಂದೇ ನಿನಗೆ. ಈ ದೇಹ ನಾನಲ್ಲ, ಮನಸ್ಸು ನಾನಲ್ಲ, ಅಹಂಕಾರ ನಾನಲ್ಲ, ಇವುಗಳನ್ನೆಲ್ಲಾ ಅರಿವು ಅಂತ ಏನ್ ಆತ್ಮಜ್ಞಾನ ಇದೆಯಲ್ಲ, ತನ್ನ ಬಗೆಯ ನಾರಯ್ಯದಿರೆ. ನೀನ್ ಏನು ಅಂತ ನೀನು ವಿಚಾರ ಮಾಡ್ದೆ ನಾನಾಗಿ ಸುಮ್ನೆ ಅದ್ರಲ್ಲೇ ತೊಡಗಿ ಅದ್ರಲ್ಲಿ ಏನೇನ್ ಕಾರ್ಯಗಳನ್ನ ಮಾಡ್ತೀಯ ಅವುಗಳ್ಯಾವ್ದು ನಿನ್ನನ್ನ ದುಃಖದಿಂದ ಪರಿಹಾರ ಮಾಡಲ್ಲ, ಅವೆಲ್ಲವುವೆ. ಹಾಗಾಗಿ ನನ್ನನ್ನ ನಾನ್ ತಿಳಿಯೋದೆ ಅತ್ಯಂತ ಶ್ರೇಷ್ಠ. ಬ್ರಹ್ಮಜ್ಞಾನವೇ ಅಂತಿಮವಾದ ಸತ್ಯ. ಕಪಟ ಒಳಿದು ಕೋಟಿ ಜಪವನೆಸಗಿ ಬಲು ತಪವನೇ ಮಾಡಿ ತತ್ವದುಪದೇಶ ಒಡೆಯದೆ. ಕಪಟ ಒಳಿದು ಪ್ರಾಮಾಣಿಕವಾಗಿ ಮಾಡುವಂತಹ ಸಾಧಕರು ಕೋಟಿ ಜನ ಇದ್ದಾರೆ. ಹೇಗೆ ಅದೊಂದು ದೊಡ್ಡ ಕ್ಷೇತ್ರ, ಏನು ಜಪದ ಕ್ಷೇತ್ರ ಏನಿದೆಯಲ್ಲ, ಜಪ ನಾವು ಮಾಡಿಲ್ವಲ್ಲ, ನಾವು ಅದನ್ನ ಆರಾಮಾಗಿ ಹೇಳ್ತೀವಿ. ಅದು ಬಹಳ ದೊಡ್ಡ ಸಂಪ್ರದಾಯನೇ ಇದೆ. ಏನು ಇಂಚಿಗೆರೆ ಸಂಪ್ರದಾಯ ಆಗ್ಲಿ, ತುಕಾರಾಮರಾಗ್ಲಿ, ಮತ್ ಬೇರೆ ಏನೇನ್ ತುಂಬಾ ಜನ ಸಂಪ್ರದಾಯದವ್ರಿದ್ದಾರೆ. ನಾವು ರಾಮ್ ಇದಕ್ ಹೋಗ್ತೀವಲ್ಲ, ಅಲ್ಲಿ ಆ ರಮಣ ಮಹರ್ಷಿಗಳ ಹತ್ರನೂ ಎಲ್ಲ ಇದಾರಲ್ಲ, ಅಲ್ಲಿ ಜೈರಾಮ್, ಶ್ರೀರಾಮ್, ಸೂರತ್ ಕುಮಾರ್ ಅಂತ, ಅಲ್ಲೂ ಒಂದು ದೊಡ್ಡ ಪಂಥ ಇದೆ. ಮತ್ತೆ ಇದ್ರಲ್ಲಿ ಇವರು ಆನಂದಮ ಇವರೆಲ್ಲ ಇದಾರಲ್ಲ, ಅಲ್ಲೂನು ಅವ್ರದ್ದು ಒಂದು ತುಂಬಾ ಪಂಥಗಳಿದೆ. ಈ ಜಪದ ಬಗ್ಗೆನೆ ದೊಡ್ಡ ಕ್ಷೇತ್ರ ಅದು. ಹಾಗಾಗಿ ಅಲ್ಲೂನುವೆ ತುಂಬಾ ಪ್ರಾಮಾಣಿಕವಾದ, ಮತ್ತೆ ರಾಮಕೃಷ್ಣಾಶ್ರಮದಲ್ಲೂ ಕೊಡ್ತಾರೆ. ಅಲ್ಲೂ ಜಪ, ಅಲ್ಲೂನು ನಮಗೆ ಮಂತ್ರವನ್ನ ಕೊಡ್ತಾರೆ, ಮಂತ್ರಾನುಷ್ಠಾನವನ್ನ ಮಾಡೋದು. ಅದನ್ನ ಮಂತ್ರವನ್ನ ಗುರುಗಳಿಂದ ತಗೊಂಡು ಅದನ್ನ ಜಪವನ್ನಾಗಿ ಮಾಡ್ತಾರೆ. ಮತ್ತೆ ಶಿವ ಪಂಚಾಕ್ಷರಿ, ಅದ್ರಲ್ಲಿ ತುಂಬಾ ಇದೆ ಮಂತ್ರಗಳು. ಅವ್ರು ಯಾವ್ಯಾವ ಸಂಪ್ರದಾಯದಲ್ಲಿ ಇರ್ತಾರೆ ಅಂತಂತ ಮಂತ್ರಗಳು. ಓಂ ನಮಃ ಶಿವಾಯ ಮಂತ್ರ, ಓಂಕಾರ ಮಂತ್ರ, ಉಪಾಸನ ಮಂತ್ರಗಳು, ದೇವಿ ಮಂತ್ರ, ರಾಮನಾಮ ಮಂತ್ರ,
ಅಷ್ಟಾಕ್ಷರಿ, ಷಡಾಕ್ಷರಿ, ಈ ತರ ಅದ್ರಲ್ಲೂ ತುಂಬಾ ದೊಡ್ಡ ಕ್ಷೇತ್ರಗಳಿದೆ. ಅದ್ರ ಬಗ್ಗೆ ಅಧ್ಯಯನ ಮಾಡಿದ್ರೆ ಅದ್ರದ್ದು ಅದೇ ಒಂದು ದೊಡ್ಡ ಸಾಮ್ರಾಜ್ಯ. ಆ ರೀತಿ ಅಲ್ಲೂ ಎಲ್ಲಾರು ದೇವರನ್ನ ಪಡಿಬೇಕಂತಾನೆ ಹೊರಡೋರು. ಅವರು ಎಲ್ಲ ಮನಸ್ಸನ್ನ ಜಗತ್ತಿನ ವ್ಯವಹಾರವನ್ನ ಬಿಟ್ಟು ಮನಸ್ಸನ್ನ ಏಕಾಗ್ರವಾಗಿ ಮಾಡಿ ಅಂತರಂಗದಲ್ಲಿ ದೇವನನ್ನ ಪಡಿಬೇಕು ಅಂತ ಹೊರಡ್ತಾರಲ್ಲ, ಅವ್ರು ಹೇಗ್ ಕಡಿಮೆ ಇರ್ತಾರೆ? ನಮ್ಮ ಹಾಗೆ ಮಾಮೂಲಿ ಎಲ್ಲಾ ಇಂದ್ರಿಯಗಳಲ್ಲೂ ವಿಷಯಾದಿಗಳಲ್ಲಿ ನಾವು ವಿಪರೀತವಾಗಿ ತೊಡಗಿ ಅವ್ರ ಬೇರೆ ಸಾಧನದವ್ರನ್ನ ಅದ್ರಿಂದೇನು ಇದ್ರಿಂದೇನು ಅಂತ ನಾವು ಅನ್ನೋ ಹಾಗಿಲ್ಲ. ಯಾಕೆಂದ್ರೆ ಅವರು ದೇವರನ್ನ ಪಡೆಯಕ್ಕೆ ಹೊರಟಿರೋರು. ಹಾಗಾಗಿ ಅಂತವ್ರಲ್ಲೂ ಸಹ ಕಪಟ ಒಳಿದು ಕೋಟಿ ಜಪವನೇ ಎಸಗಿ ಅಲ್ಲಿ ಜಪ ಮಾಡೋರು ಇರ್ತಾರ. ಅವರು ಅದರಲ್ಲಿ ರಾಮಕೃಷ್ಣ ಪರಮಹಂಸರ ಹತ್ರ ಇದ್ರು ಒಬ್ರು, ಗೋಪಾಲೇರ್ಮ ಅಂತ. ಅವರು ಬಾಲ ವಿಧವೆ, ಆಗಿನ ಕಾಲದಲ್ಲಿ ಬಾಲ ವಿಧವೆಯರು ಬಹಳ. ಹಾಗಾಗಿ ಅವರಿಗೆ ಏನೋ ಅವ್ರ ಗುರು ಕೊಟ್ಟ ಮಂತ್ರ ಒಂದೇನೋ ಇರುತ್ತೆ, ಬಾಲಗೋಪಾಲನ ಅವರ ಅನುಷ್ಠಾನ ಮಂತ್ರ ದೀಕ್ಷೆಯನ್ನ ತಗೊಂಡು ಅದನ್ನ ಅವರು ದಿನಕ್ಕೆ 23 ಗಂಟೆ ಟೈಮ್ ಅದನ್ನ ಜಪ ಮಾಡ್ತಿರ್ತಾರೆ. ಕಪಟ ಒಳಿದು ಅಂದ್ರೆ ಯಾವ ಕಪಟತೆಯೂ ಇಲ್ಲ, ಪ್ರಾಮಾಣಿಕವಾಗಿ ದಿನಕ್ಕೆ 23 ಗಂಟೆ. ಅದನ್ನ ಊಹೆ ಮಾಡಕ್ಕೂ ಆಗೋದಿಲ್ಲ. ಬರೀ 1 ಗಂಟೆ 2 ಗಂಟೆ ಅಷ್ಟೇ ಮಲ್ಗದವ್ರು. ಆವಾಗಲೂ ಹಗಲಿರುಳು ಆ ಜಪ ಮಣಿನೇ ಸೌದೋಗಿರುತ್ತೆ ಅವ್ರದ್ದು. ಅಷ್ಟು ಆ ಜಪದಲ್ಲಿ ಮೊದ್ಲ ಆಗಿ 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 ಯಾವ ಮಂತ್ರವನ್ನ ಅನುಷ್ಠಾನ ಮಾಡ್ತಾರಲ್ಲ ಅದು ಸಾಕ್ಷಾತ್ಕಾರ ಆಗತ್ತೆ. ಅವರಿಗೆ 30 ವರ್ಷ ಮಾಡ್ತಾರೆ. 1 ದಿನ 2 ದಿನ ಅಲ್ಲ. ನಾವು 1 ದಿನ 2 ದಿನ ಸ್ವಲ್ಪ ಆವೇಗದಲ್ಲಿ ಮಾಡ್ತೀವಿ. ಆ ರೀತಿ ಅಲ್ಲ, ಅವರು 30 ವರ್ಷ ಒಬ್ರೇ ಇರ್ತಾರೆ, ಒಂದು ಗುಡಿಸ್ಲಾಕೊಂಡು ಒಬ್ರೇ 30 ವರ್ಷ ಬಾಲಗೋಪಾಲನ ಆ ಜಪವನ್ನ ಮಾಡಿ 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 ಅವರಿಗೆ ಬಾಲಗೋಪಾಲನ ಸಾಕ್ಷಾತ್ಕಾರ ಆಗತ್ತೆ. ಆ ಬಾಲಗೋಪಾಲ ಅವ್ರ ಜೊತೆ ಆಟ ಆಡೋದು, ಅವ್ರ ಜೊತೆ ಮಾತಾಡೋದು, ಅವ್ರ ಜೊತೆ ಅಡಿಗೆ ಮಾಡೋದು, ಸೇಮ್ ಮಕ್ಳುಗಳು ನಮ್ ಜೊತೆ ಹೆಂಗ್ ಆಟ ಆಡ್ತಾರಲ್ಲ ಆ ರೀತಿ ದೇವರು ಅವ್ರ ಜೊತೆ ಒಡನಾಟ ಮಾಡ್ತಾರೆ. 30 ವರ್ಷ ಆ ರೀತಿಯಾಗಿ ಸಾಧನೆಯನ್ನ ಮಾಡ್ತಾರೆ. ಆ ಕೋಟಿ ಜಪವನ್ನ ಕಪಟ ಒಳಿದು ಕೋಟಿ ಜಪವೆಸಗಿ ಬಲು ತಪವನ್ನೇ ಮಾಡಿ. ಇದೆಲ್ಲ ತಪಸ್ಸು ಮಾಡದೆ ಅವ್ರು ಏಕಾಗ್ರ ಮಾಡದೆ ಹೇಗಾಗತ್ತೆ? ಎಲ್ಲಾರ ಜೊತೆನೂ ಸೇರಿ ಮಾಡ್ಕೊಳ್ಳೋರ್ಗಾಗತ್ತೆ ಈ ರೀತಿ? ಹಾಗಿಲ್ದೆ ಅವ್ರು ಏಕಾಂತವಾಗಿದ್ದು ಅದನ್ನೇ ಬಿಟ್ಟು ಬೇರೆ ಯಾವ ಅನ್ಯ ಚಿಂತನೆ ಏನು ಇಲ್ದೆ, ಯಾವ ಕಪಟತೆನೂ ಇಲ್ದೆ ದೇವರನ್ನು ಪಡಿಬೇಕು ಅಂತ ಆ ಸಾಧನೆ ಎಲ್ಲ ಮಾಡಿದ್ಮೇಲೆ ಬಾಲಗೋಪಾಲನ ದರ್ಶನ ಆಗತ್ತೆ. ಕೊನೆಗೆ ಆ ಬಾಲಗೋಪಾಲನೇ ಏನ್ ಮಾಡ್ತಾರೆ, ರಾಮಕೃಷ್ಣ ಪರಮಹಂಸರನ ಹತ್ರ ಅವ್ರು ಕರ್ಕೊಂಡ್ ಬಂದ್ ಬಿಡ್ತಾರೆ. ಕೊನೆಗೆ ಆ ಸಾಧನೆಗಳು ಕೆಟ್ಟದ್ದಲ್ಲ, ಅವು ಕೊನೆಗೆ ಅವರಿಗೆ ಬಹಳ ಸುಲಭ. ಒಂದೇ ಒಂದು ಹೆಜ್ಜೆ ಇರತ್ತಷ್ಟೇ ಆತ್ಮ ಸಾಕ್ಷಾತ್ಕಾರಕ್ಕೆ. ಹಾಗಾಗಿ ಅವರು ರಾಮಕೃಷ್ಣ ಪರಮಹಂಸರ ಹತ್ರ ಬಂದಾಗ ರಾಮಕೃಷ್ಣ ಪರಮಹಂಸರ ಗುರುಗಳ ಹತ್ರ ಬರ್ಲೇಬೇಕು. ಎಂತ ಈ ಸಾಧನೆಗಳನ್ನೆಲ್ಲ ಎಲ್ಲವೂ ಮಾಡಿರ್ಲಿ ಕೊನೆಗೆ ಗುರುವಿನ ಹತ್ರ ಬರ್ತಾರೆ. ಅವ್ರಿಗೆ ಬಹಳ ಸುಲಭ ಆಗತ್ತೆ. ಹಾಗಾಗಿ ಇಲ್ಲಿ ಹೇಳ್ತಿದ್ದಾರೆ, ಕಪಟ ಒಳಿದು ಕೋಟಿ ಜಪವನೆಸಗಿ ಬಲು ತಪವನೆ ಮಾಡಿ ತತ್ವದ ಉಪದೇಶ ಒಡೆಯದೆ. ಕೊನೆಗೆ ಆ ಗುರುಗಳ ಹತ್ರ ಬಂದಾಗ ಅವರ ಇನ್ನೇನ್ ಗುರುಗಳು ಹೇಳ್ತಾರೋ ಅದೇ ಅಂತಿಮ. ಆಗ ಅವ್ರು ರಾಮಕೃಷ್ಣ ಪರಮಹಂಸರು ಅಂತಾರೆ, ಸಾಕು ನೀನ್ ಎಲ್ಲಾ ಸಾಧನೆಗಳನ್ನು ಮಾಡಿದ್ಯಲ್ಲ, ಅವೆಲ್ಲವೂ ಸಾಕು, ನೀನ್ ಅವುಗಳನ್ನೆಲ್ಲ ಮಾಡೋದ್ ಬೇಡ, ನನ್ನನ್ನ ನೀನ್ ಮಾಡಷ್ಟೇನೆ, ನನ್ನಲ್ಲಿ ಭಕ್ತಿ ಇಡು ಸಾಕು, ಇನ್ನೇನೂ ಬೇಡ ಅಂತ. ಹಾಗಾಗಿ ಆ ತತ್ವದ ಉಪದೇಶ ಅಂದ್ರೆ ಗುರುಗಳೇ, ಅವರೇ ಬ್ರಹ್ಮವಸ್ತು. ಗುರುಗಳು ಇನ್ನೇನ್ ಹೇಳ್ತಾರಲ್ಲ ಅಲ್ಲಿ ತತ್ವದ ಉಪದೇಶ. ಇವುಗಳನ್ನೆಲ್ಲ ನೀನ್ ಮಾಡಿದ್ಯಲ್ಲ ಅವುಗಳು ಯಾವುದೂ ಅಲ್ದೆ ನೀನ್ ಆತ್ಮವಸ್ತು ಇದೆಯಾ ಅಂತ. ಆ ಮನಸ್ಸು ಆಗ ಬಹಳ ಪರಿಶುದ್ಧ ಇರುತ್ತೆ. ಆ ಸಾಧನೆಗಳನ್ನು ಮಾಡಿರುವಂತಹ ಮನಸ್ಸು ಬಹಳ ಶುದ್ಧತೆಯನ್ನ ಇರುತ್ತೆ. ಅಮನಸ್ಕ ಸ್ಥಿತಿ ಆ ರೀತಿಯಾಗಿ ಉನ್ನತ ಮನಸ್ಸಿರುತ್ತೆ. ಅವರಿಗೆ ಗುರುವಿನ ಒಂದು ಉಪದೇಶ ಆದ್ರೆ ಸಾಕು, ಆತ್ಮಜ್ಞಾನ ಆಗೋಗುತ್ತೆ. ಹಾಗೆ ನಾಮದೇವರಾಗ್ಲಿ ಯಾರು ಆಗ್ಲಿ ಅವ್ರು ಏನ್ ದೇವರವರಿಗೂ ಸಮೀಪಕ್ಕೆ ಹೋಗಿರ್ತಾರೆ, ಅವರಿಗೆ ಒಂದು ಮಾತು ಒಂದೇನೋ ಸನ್ನಿವೇಶ ಬೇಕಾಗಿರುತ್ತೆ, ಅದನ್ನ ಅವ್ರು ಹೇಳಿದ ತಕ್ಷಣ ಅವ್ರ ಆತ್ಮಜ್ಞಾನವನ್ನ ಪಡಿತಾರೆ. ಇನ್ನ ಮುಂದೊಂದು ನಾಳೆ ನೋಡಿ. ಓಂ